ಏಷ್ಯಾ ಕಪ್ ನಿನ್ನೆಯಷ್ಟೇ ಮುಗಿದಿದೆ. ಏಷ್ಯಾ ಕಪ್ಪನ್ನು 9ನೇ ಬಾರಿಗೆ ಭಾರತ ಗೆದ್ದುಕೊಂಡಿದೆ. ಇದರ ಮಧ್ಯೆ ಇಲ್ಲಿ ಉಂಟಾಗಿರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯನ್ನು ನಾವು ಯಾವ ಥರ ನೋಡಬೇಕಾಗಿತ್ತು? ಇದನ್ನು ಪೂರ್ತಿಯಾಗಿ ಭಾರತ ಬಾಯ್ಕಾಟ್ ಮಾಡಬೇಕಾಗಿತ್ತಾ? ನಾವು ಏಷ್ಯಾ ಕಪ್ಪಲ್ಲಿ ಶ್ರೀಲಂಕಾ ಜೊತೆ ಬೇಕಾದ್ರೆ ಆಡ್ತೀವಿ, ಬಾಂಗ್ಲಾದೇಶ ಜೊತೆ ಬೇಕಾದ್ರೆ ಆಡ್ತೀವಿ, ಆದರೆ ಯಾವುದೇ ಕಾರಣಕ್ಕೂ ಪಾಕಿಸ್ತಾನದೊಂದಿಗೆ ಆಡಲ್ಲ. ಅಥವಾ ಈ ಟೂರ್ನಿಯಲ್ಲಿ ಪಾಕಿಸ್ತಾನ ಇರಕೂಡ್ದು, ನಾವು ಮಾತ್ರ ಆಡ್ತೀವಿ, ನಾವು ಮೋರೆ ಆಡ್ಕೊಳ್ತೀವಿ, ಟೂರ್ನಿ ಮಾಡೋಣ ಬೇಕಿದ್ರೆ. ಪಾಕಿಸ್ತಾನವೂ ಇರಲಿ, ನಾನು ಮ್ಯಾಚು ಆಡ್ತೀನಿ, ಒಂದಲ್ಲ ಅಂತ ಮೂರು ಬಾರಿ ಮುಖಾಮುಖಿನೂ ಆಗ್ತೀನಿ, ಅದಾದಮೇಲೆ ನಾನು ಟ್ರೋಫಿ ಮುಟ್ಟಲ್ಲ, ನಾನು ಸೆಕೆಂಡ್ ಮಾಡಲ್ಲ, ನಾನು ಅವ್ರ ಕಡೆ ನೋಡಲ್ಲ. ಇದು ಕ್ರೀಡೆಗೆ ಕ್ರೀಡೆನೂ ಆಗಲಿಲ್ವಾ, ರಾಜಕೀಯಕ್ಕೆ ರಾಜಕೀಯವೂ ಆಗಲಿಲ್ವಾ? ಅಥವಾ ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ? ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ. ಯಾವುದನ್ನ ಒಂದನ್ನು ಕಳ್ಕೊಳ್ಳೋಕೆ ಮನುಷ್ಯ ರೆಡಿ ಆಗಬೇಕು. ಅಕ್ಕಿ ನನ್ನ ಮನೇಲಿ ಉಳಿಸ್ಕೊಳ್ಬೇಕಾ? ನೆಂಟರನ್ನ ಕರಿಬೇಡಿ. ನೆಂಟರನ್ನ ಕರಿತೀರಾ? ಅಕ್ಕಿ ಖರ್ಚಾಯಿತು ಅಂತ ಯೋಚನೆ ಮಾಡಬೇಡಿ. ಎರಡನ್ನೂ ಮಾಡದೆ ಇದರ ಮಧ್ಯದಲ್ಲಿ ದೇಶ ಪ್ರೇಮದ ವಿಚಾರ ಬರ್ತಾ ಇದೆ. ಇದರ ಮಧ್ಯದಲ್ಲಿ ಶೇಕ್ ಹ್ಯಾಂಡ್ ಮಾಡಲಿಲ್ಲ, ಒಳ್ಳೆ ನಡೆ ಅಲ್ವಾ ಇದು ಅಂತೇಳಿ. ನೋಡಿ, ಎರಡು ಊರಿಗೆ ಜಗಳ ಆಯ್ತಪ್ಪ, ಎರಡು ಊರಿನ ನಡುವೆ ಜಗಳ ಆಯಿತು. ಏನು ಮಾಡ್ತಾರೆ? ಈ ಊರವ್ರು ಅವ್ರ ಮುಖ ನೋಡಲ್ಲ, ಅವ್ರವ್ರು ಇವ್ರ ಮುಖ ನೋಡಲ್ಲ. ಇದ್ರ ಮಧ್ಯೆ ಕಬಡ್ಡಿ ಆಡೋಣ ಬನ್ನಿ, ಖೋಖೋ ಆಡೋಣ ಬನ್ನಿ, ಕ್ರಿಕೆಟ್ ಆಡೋಣ ಬನ್ನಿ ಅಂಥೇಳಿ, ನಿಮ್ಮೂರಿಗೂ ನಮ್ಮೂರಿಗೂ ಆಗಲ್ಲ ಕಣ್ರೋ, ನಾವು ಬರೋಲ್ಲ ನಿಮ್ಮೂರಿಗೆ. ಸಹಜ, ಒಂದು ಗ್ರಾಮೀಣ ಮಟ್ಟದಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ಇಷ್ಟೇ ಸಹಜ. ಇದರ ಮಧ್ಯೆ ಇಲ್ಲ ನಾವು ಖೋಖೋ ಆಡ್ತೀವಿ, ಇಲ್ಲ ಕಬಡ್ಡಿ ಆಡ್ತೀವಿ, ಇಲ್ಲ ಕ್ರಿಕೆಟೇ ಆಡ್ತೀವಿ ಅಂತ ಬರೋದು. ನಿಮ್ಮೂರಲ್ಲಿ ನಾವು ನೀರು ಕುಡಿಯಲ್ಲ, ನಿಮ್ಮೂರಲ್ಲಿ ನಾವು ಕಾಫಿ ಕುಡಿಯಲ್ಲ, ನಿಮ್ಮೂರಲ್ಲಿ ಮಜ್ಜಿಗೆ ಕೊಟ್ಟರೆ ನಮ್ಗೆ ಮಜ್ಜಿಗೆ ಬೇಡ, ನಿಮ್ಮೂರಿನ ಮುಖಂಡರ ಕೈಲಿ ನಾನು ಟ್ರೋಫಿ ಇಸ್ಕೊಳ್ಳೋದ, ಟ್ರೋಫಿನೇ ಮುಟ್ಟಲ್ಲ ನಾನು. ಹೌ ಫಾರ್ ಇಟ್ ಈಸ್ ಗುಡ್, ಹೌ ಫಾರ್ ಇಟ್ ಈಸ್ ಫೇರ್? ಎರಡೇ ನಿರ್ಧಾರಗಳು. ಕ್ರಿಕೆಟ್ ಬೇಡವಾ? ಬೇಡ. ಕ್ರಿಕೆಟೂ ಆಡ್ತೀನಿ, ಮೂರು ಮ್ಯಾಚೂ ಆಡ್ತೀನಿ, ಗೆಲ್ಲೋದು ಗೆಲ್ತೀನಿ, ಶೇಕ್ ಹ್ಯಾಂಡ್ ಮಾಡಲ್ಲ, ಕಪ್ ಮುಟ್ಟಲ್ಲ, ಅವ್ರ ಹತ್ರ ಕಪ್ ತೊಗೊಳ್ಳಲ್ಲ. 15 ದಿನ ಮುಂಚೆ ಅದೇ ಮನುಷ್ಯನ ಶೇಕ್ ಹ್ಯಾಂಡ್ ಮಾಡಿ ಇವತ್ತು ಮಾಡದೇ ಇದ್ದರೆ ಹೇಗೆ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲಿಟಿಕಲ್ ಪರ್ಸೆಪ್ಷನ್ ಏನಿದೆ, ಇದಕ್ಕೆ ಚರ್ಚೆ ಶುರು ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ದಿಲೀಪ್ ಕುಣಿಗಲ್ ಇದ್ದಾರೆ, ಬಿಜೆಪಿ ಹೋಗ್ತಾರೆ. ಸ್ವಾಗತ ದಿಲೀಪ್. ನನ್ನ ಕಡೆ ರಘು ದೊಡ್ಡೇರಿ ಇದ್ದಾರೆ, ಕಾಂಗ್ರೆಸ್ನ ಹೋಗ್ತಾರೆ. ಸ್ವಾಗತ ನಿಮಗೆ ರಘು ದೊಡ್ಡೇರಿ. ನಮಸ್ಕಾರ. ರಘು ದೊಡ್ಡೇರಿ, ನೀವು ಹೇಗೆ ವ್ಯಾಖ್ಯಾನಿಸ್ತೀರಿ ಒಂದು ವಿಚಾರವನ್ನು? ಈಗ ಕ್ರಿಕೆಟ್ ಬೇಡ ಅಂದರೆ ಬೇಡ, ಬೇಕು ಅಂದರೆ ಬೇಕು. ಇಲ್ಲಿ ಕ್ರಿಕೆಟೂ ಬೇಕು, ಇಂಡಿಯಾ ಪಾಕಿಸ್ತಾನ್ ಮ್ಯಾಚಿನ ರೋಚಕತೆಯೂ ಬೇಕು, ಅದರ ಹಿಂದೆ ಇರತಕ್ಕಂಥ ಅಪಾರ ಪ್ರಮಾಣದ ಹಣವೂ ಬೇಕು, ಟ್ರೋಫಿನೂ ಬೇಕು, ICCನೂ ಆಗಬೇಕು, BCCIನೂ ಆಗಬೇಕು, ಮಧ್ಯದಲ್ಲಿ ಆಪರೇಷನ್ ಸಿಂಧೂರ್, ಸೈನಿಕರು. ಹೇಗೆ ಇದೆಲ್ಲ ಒಟ್ಟಿಗೆ ತುರುಕೋದು ಒಂದು ಕಡೆಯಲ್ಲಿ? ಯಾವ ಥರ ಇದು? ಮೊದಲನೇದಾಗಿ ಏನು, ನಮ್ಮ ತುಂಬ ವರ್ಷಗಳು ಆಗಿಲ್ಲ ಯುದ್ಧ ಆಗಿ, ಏನೋ 10 ವರ್ಷ ಆಗಿದೆಯಪ್ಪ ಅನ್ನೋಕ್ಕೆ. BJP ಅವರು ಒಂದು ವಿಚಾರವನ್ನು ಹೇಳ್ತೇನೆ, ಯಾವಾಗಲೂ ಸಾವಿನ ಮನೆಯಲ್ಲಿ, ಸೂತಕದ ಮನೆಯಲ್ಲಿ ಎಂಜಾಯ್ ಮಾಡೋದು ಅಂತ ಹೇಳ್ತಾರಲ್ಲ, ಇದನ್ನ ಎಕ್ಸಾಕ್ಟ್ಲಿ ಅದೇ ಮಾಡಿದ್ದಾರೆ. ಯಾಕೆ ಈ ವಿಚಾರವನ್ನು ರಾಜಕೀಯಗೊಳಿಸೋದಿಲ್ಲ ನಾನು, ಅದು ವಾಸ್ತವವಾಗಿ ಹೇಳ್ತೇನೆ. ಈ ನಮ್ಮ ಇಡೀ ಚರ್ಚೆಯಲ್ಲಿ ಕ್ರಿಕೆಟ್ ಪ್ರೇಮ ಇಲ್ಲಿ ಯಾರಿಗೂ ಇಲ್ಲ, ನಾವು ಕ್ರಿಕೆಟ್ ದ್ವೇಷಿಗಳು, ಇಂಡಿಯಾ ಟೀಮ್ ಇಂಡಿಯಾ ಇದೇನು ಅಲ್ಲ ನಮ್ಮ ಪಾಯಿಂಟು. ಯಾವ್ದಾರ ಒಂದನ್ನು ಚೂಸ್ ಮಾಡಬೇಕಾಗಿತ್ತಾ ನಿರ್ಧಾರದಲ್ಲಿ? ಅದಷ್ಟೇ ನಮ್ಗೆ ವಿಚಾರ. ನಾವು ಅದನ್ನೇ ಹೇಳಿ, ದ್ವೇಷ ಬೇಕಾ? ದ್ವೇಷನೇ ಮಾಡಿ ಅವ್ರನ್ನ. ಅಲ್ಲ, ದ್ವೇಷ ಅಲ್ಲ. ನೋಡಿ, ನಮ್ಮ ಮನೆ ಹೆಣ್ಣು ಮಗಳ ಸಿಂಧೂರವನ್ನು ಅಳಿಸಿದವರು ಇವತ್ತು ನೀವು ಅವ್ರನ್ನ ವಿರೋಧ ಮಾಡಿದ್ರೆ, ಅವ್ರ ಜೊತೆ ನೀವು ಏನು ಎಂಜಾಯ್ ಮಾಡಿ, ಪಾಕಿಸ್ತಾನದ ಜೊತೆ ನೀವು ಟೂರ್ನಮೆಂಟ್ ಮಾಡಿ, ಸರಿ ಸುಮ್ಮ ಅವ್ರಿಗೆ ಏನೋ ಹಣನೇ ಇಂಪಾರ್ಟೆಂಟ್ ಆದ ಸಂದರ್ಭದಲ್ಲಿ ಸೊ ನಾವು ಕೇಳಬೇಕಾಗಿರ್ತಕ್ಕಂಥದ್ದು, ನಿಮಗೆ ದೇಶ ಪ್ರೇಮ ಅಂತ ಏನು ಬರೇ ಬುರ್ಡೆ ಬಿಡ್ತಿರಲ್ಲ, ಇದು ದೇಶ ಪ್ರೇಮನ? ನಿಜವಾಗ್ಲೂ ಮೊನ್ನೆ ತಾನೇ ಹೇಳಿದ್ರೆ ಆಪರೇಷನ್ ಸಿಂಧೂರ ಮಾಡಿದೀವಿ, ನಮ್ಮ ಹೆಣ್ಮಕ್ಳು ಸಿಂಧೂರ ಹೋಯ್ತು ಅಂತ ಹೇಳಿ ನಾವು ಆಪರೇಷನ್ ಸಿಂಧೂರ ಮಾಡಿದ್ವಿ ಅಂತ ಹೇಳಿ. ಹಾಗಾದ್ರೆ ಮೊನ್ನೆ ಕ್ರಿಕೆಟ್ ಮಾಡಿದ್ರಲ್ಲ, ನಿಮ್ಗೆ ನಿಜವಾಗ್ಲೂ ಏನಾದ್ರೂ ನೈತಿಕತೆ ಇದೆಯಾ? ಕ್ರಿಕೆಟ್ ಆಡಿದ್ರೆ ಹೇಳ್ಬೇಕಾಗಿತ್ತು, ಆಯ್ತು ಇದು ಏಷ್ಯಾ ಕಪ್ ಅಂತ ನಾವು ಪಾಕಿಸ್ತಾನ ಜೊತೆ ಆಡಲ್ಲ, ಸೋತ್ರು ಪರವಾಗಿಲ್ಲ, ಸೋದ್ರೆ ಏನಾಗ್ತಿತ್ತು? ಎಷ್ಟೋ ಟೂರ್ನಿಗಳನ್ನು ಸೋತಿದ್ದೇವೆ. ಆದ್ರೆ ದೇಶ ಪ್ರೇಮ ವಿಚಾರಕ್ಕೆ ಬಂದಾಗ, ಅದು ದೇಶದ ವಿಚಾರಕ್ಕೆ ಬಂದಾಗ, ನಮ್ಮ ಮನೆ ಹೆಣ್ಮಕ್ಳ ಸಿಂಧೂರದ ವಿಚಾರ ಬಂದಾಗ ನೀವು ರಿಜೆಕ್ಟ್ ಮಾಡಬೇಕಾಗಿತ್ತು. ಕೇವಲ ಡೋಂಗಿ ನಾಟಕವನ್ನು ಆಡತಕ್ಕಂಥ ಒಂದು ನಮ್ಮ ಏನು BJP ICC ಅಧ್ಯಕ್ಷರಿದ್ದಾರೆ, ಹೇಳ್ಬೇಕಾಗಿತ್ತು ನಿಜವಾಗ್ಲೂ ಏನು ನೀವು ನಿಜವಾಗ್ಲೂ ಕ್ರಿಕೆಟ್ ಬೇಕಾ, ದೇಶ ಪ್ರೇಮ ಬೇಕಾ ಅಂತ ಹೇಳಿ. ನೀವು ಏನ್ ಹೇಳ್ತಾರೆ, ಪಾನಿ ಅವ್ರ ಕೂನ್ ನೈ ಮತ್ತು ಹರಿಯಲ್ಲ ಅಂತ ಹೇಳಿ, ಅಂದ್ರೆ ಇವೆಲ್ಲ ಡೋಂಗಿ ನಾಟಕಗಳ. ಈ ಡೋಂಗಿ ನಾಟಕಗಳ ರಾಹುಲ್ ಗಾಂಧಿ ಅಭಿನಂದಿಸ್ತಿಲ್ಲ ಅಂತ ಇವಾಗ ಇಶ್ಯೂ ಆಗ್ತಿರೋದು. ರಾಹುಲ್ ಗಾಂಧಿ ಟೀಮ್ ಇಂಡಿಯಾಗೆ ಒಂದು ಕಂಗ್ರಾಚುಲೇಟ್ ಮಾಡಿಲ್ಲ. ಯಾವ ಸಾಧನೆ ಮಾಡಿದ್ದಾರೆ ಅಂತ ಹೇಳಿ ಈ ದೇಶದ ಮಾನ ಮರ್ಯಾದೆಯನ್ನು ಹಾಳು ಮಾಡಿರ್ತಕ್ಕಂಥ ಒಂದು ತಂಡವನ್ನ ನಾನು ಕ್ರಿಕೆಟ್ ಪ್ರೇಮಿ, ನಾನು ಚಿಕ್ಕ ವಯಸ್ಸಿನಿಂದ ಈಗಲೂ ನೋಡ್ತೇನೆ ಕ್ರಿಕೆಟ್ ಅನ್ನ. ಆದ್ರೆ ಮೊನ್ನೆ ನಡೆದುಕೊಂಡಿರ್ತಕ್ಕಂಥ ಕ್ರಿಕೆಟ್ ಇಂಡಿಯಾ ಟೀಮು ಹೇಳ್ಬೇಕಾಗಿತ್ತು, ಇಲ್ಲ
ನಾವು ನಮ್ಮ ಮನೆ ಹೆಣ್ಮಕ್ಳ ಸಿಂಧೂರನವನ್ನ ಅಳಿಸಿರ್ತಕ್ಕಂಥವ್ರ ಜೊತೆ ಕ್ರಿಕೆಟ್ ಆಡೋದಿಲ್ಲ, ನಾವು ಏಷ್ಯಾ ಕಪ್ ಅನ್ ಸೋಲನ್ನ, ಆದ್ರೆ ಇವ್ರ ಜೊತೆ ಆಡಲ್ಲ ಅಂತ ಹೇಳ್ಬೇಕಾಗಿತ್ತು. ಸೊ ಕೇವಲ ನಾಟಕಕ್ಕಾಗಿ ದುಡ್ಡಿನ ಮದದಿಂದ ಆಡ್ತಾ ಇರ್ತಕ್ಕಂಥ ಇದರ ಎಂಟರ್ಟೈನ್ಮೆಂಟ್ ಗೇಮ್ಗೆ ಸೊ ನಾವು ಏನು ನಮ್ಮ ದೇಶದ ಜನ ಅಥವಾ ರಾಹುಲ್ ಗಾಂಧಿ ಅವರು ಸರಿಯಾದ ಇಡೀ ಟೂರ್ನಮೆಂಟ್ ಅಲ್ಲಿ ಇದು ಬರೀ ಕ್ರಿಕೆಟ್ ಆಗಿರೋದೆ ತುಂಬ ಸಂದೇಶಗಳನ್ನು ಒಳಗೊಂಡಿದ್ದಂಥ ಒಂದು ಟೂರ್ನಿ ಆಗಿತ್ತು. ಇದು ಆಡದೇ ಇದ್ದಿದ್ರೇ ಒಂದು ಅದ್ಭುತ ಸಂದೇಶ ಇತ್ತು. ಆಡಿದ ಮೇಲೆ ಪ್ರತಿ ಬಾಲ್, ಪ್ರತಿ ಸಂಜ್ಞೆ, ಪ್ರತಿ ನಡವಳಿಕೆ, ಅವನು ಯಾರೋ ಅದೇನೋ ಬ್ಯಾಟ್ ಹಿಡ್ಕೊಂಬಿಟ್ಟು ಅದನ್ನು ಫಿರಂಗಿ ಥರವೋ ಅದು ದೊಡ್ಡ ರೈಫಲ್ ಥರನೋ AK-47 ಥರನೋ ತೋರಿಸ್ತಾನೆ. ಮೋಸ್ಟ್ಲಿ ಅದನ್ನೇ ಹಿಡ್ಕೊಂಡಿರ್ಬೇಕು ಅವನು ಸ್ಟಾರ್ಟಿಂಗಿಂದ, ಆಮೇಲೆ ಬ್ಯಾಟ್ ಹಿಡ್ಕೊಂಡಿರ್ಬೇಕು ಅವನು. ಇರಲಿ ಆ ವಿಚಾರ. ಇದು ಅಸಹ್ಯಕರ ಇಲ್ವಾ? ಕಂಪ್ಲೀಟಾಗಿ ನಾವು ಕ್ರಿಕೆಟ್ನ ಈ ರಾಜಕೀಯದಿಂದ, ಈ ಜಿಯೋ ಪಾಲಿಟಿಕ್ಸಿಂದ, ಈ ಸಮರಗಳ ಆಚೆಗೆ ನಾವು ನೋಡ್ತೀವಿ ಅಂದರೆ ಅದು ಬೇರೆ ವಿಚಾರ ಆಗ್ತಿತ್ತು. ಎಲ್ಲನೂ ಮಿಕ್ಸ್ ಮಾಡಿಬಿಡ್ತಾ ಈ ಒಂದು ಟೂರ್ನಮೆಂಟ್ ಅಂತ. ನೋ ಸರ್, ನೋಡಿ, ಒಂದು ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೊಬೇಕು. ನಾನೊಂದು 2 ನಿಮಿಷ ನಿಮ್ಗೆ ಕ್ಲಿಯರಾಗಿ ಹೇಳ್ಬಿಡ್ತೇನೆ. ಇದು ಏಷ್ಯಾ ಕಪ್ಪು, ಪಾಕಿಸ್ತಾನ ಕಪ್ ಅಲ್ಲ. ಇಲ್ಲಿ ಸುಮಾರು 5 ರಿಂದ 6 ತಂಡಗಳು ಏಷ್ಯಾ ಖಂಡದಲ್ಲಿರ್ತಕ್ಕಂಥ ದೇಶಗಳು ಪಾರ್ಟಿಸಿಪೇಟ್ ಮಾಡಿದ್ದಾವೆ. ಪಾಕಿಸ್ತಾನ ಇದನ್ನು ನಡೆಸ್ಕೊಡ್ತಾ ಇದೆ. ಆದರೆ ಭಾರತ ಹೇಳಿದ್ದೇನೋ, ನಾವು ಪಾಕಿಸ್ತಾನದಲ್ಲಿ ಆಡಲ್ಲ, ಪಾಕಿಸ್ತಾನಕ್ಕೆ ನಾವು ಹೋಗಲ್ಲ. ಸೊ ಇವ್ರು ಏನು ಮಾಡಿದ್ರು, ಹೊರಗಡೆ ಆಯೋಜನೆ ಮಾಡಿದ್ರು. ಹೊರಗಡೆ ಆಯೋಜನೆ ಮಾಡಾದ್ಮೇಲೆ ಭಾರತ ತಂಡ ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡ್ತು, ಗೆದ್ದಾದ್ಮೇಲೆ ಏನು ಹೇಳ್ತು, ನಾವು ಪಾಕಿಸ್ತಾನದ ಗೃಹ ಮಂತ್ರಿ ಕಡೆಯಿಂದ, ಪಾಕಿಸ್ತಾನದ ಕ್ರಿಕೆಟ್ ಬೋರ್ಡ್ ಅಧ್ಯಕ್ಷ ಏನಿದೆನೋ ನಖ್ವಿ, ಅವನ ಕಡೆಯಿಂದ ನಾವು ಕಪ್ಪನ್ನು ತೆಗೆದುಕೊಳ್ಳಲ್ಲ, ಕ್ಲಿಯರ್ ಆಗಿ ಹೇಳ್ತು. ನಮಗೆ ಕಪ್ಪು ಬೇಡ ಅಂತ ಹೇಳ್ತು. ಅದಾದ್ಮೇಲೆ ಅಲ್ಲಿ ಮೋದಿ ಅಂತ ಘೋಷಣೆ ಬಂತು, ಅದೆಲ್ಲ ಸೆಕೆಂಡ್ರಿ. ಅದನ್ನ ತಿರ್ಗಾ ಆ ಪ್ರಶಸ್ತಿಯನ್ನು ತೆಗೆದುಕೊಂಡು, ರನ್ನರ್ ಆಫ್ ಪ್ರಶಸ್ತಿಯನ್ನು ತೆಗೆದುಕೊಂಡಂತ ಅವನ ಏನ್ ನಾಯಕ ಇದ್ದು ಅದನ್ನು ಬಿಸಾಕ್ತಾನೆ. ಬೇಜಾನ್ ಚರ್ಚೆಗಳಾಗತ್ತೆ. ಆದ್ರೆ ಇಲ್ಲಿ ಆಗಿರ್ತಕ್ಕಂಥದ್ದು ಒಂದು ತಂಡ ಗೆದ್ದಿದೆ. ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು, ಮಾನ ಮರ್ಯಾದೆ ಇಲ್ದಿರತಕ್ಕಂಥ ತಂಡ ಅಂತೇಳಿ. ನೋಡಿ, ಒಂದು ದೇಶದ ಪರವಾಗಿ ಆಡಿ ಗೆದ್ದಿದೆ. ಇವತ್ತು ಆಡಿ ಗೆದ್ದಿರೋದು ಒಂದು ಅಂದ್ರೆ ಮೆಸೇಜ್ ಕೊಟ್ಟಿದೆ, ನಾವು ನಿಮ್ ಜೊತೆ ಕ್ರಿಕೆಟ್ ಆಡಿದೀವಿ, ಆದ್ರೆ ನಿಮ್ಮ ಸ್ನೇಹ ಸಂಬಂಧ ನಮಗೆ ಬೇಕಾಗಿಲ್ಲ. ಇವತ್ತು ಏಷ್ಯಾ ಕಪ್ ಅಲ್ಲಿ ಭಾರತ ತಂಡ ಆಡ್ಲಿಲ್ಲ ಅಂದಿದ್ರೆ ಪಾಕಿಸ್ತಾನ ಗೆದ್ದಿರೋದು. ಪಾಕಿಸ್ತಾನ ನಾವು ಏಷ್ಯಾ ಕಪ್ ನ ಗೆದ್ದು ಬಿಟ್ಟಿದೀವಿ ಅಂತ ಹೇಳಿರೋರು. ಆದ್ರಿಂದ ಭಾರತ ಪಾಕಿಸ್ತಾನಕ್ಕೆ ಹೆಜ್ಜೆ ಇಕ್ತಲೆ ಹೋಗಿ ನಾವು ಗೆದ್ದು ಬಂದಿದ್ದೀವಿ. ಅದ್ರ ಜೊತೆಗೆ ಅವ್ರು ಕೊಡ್ತಕ್ಕಂಥ ಕಪ್ಪು ನಮಗೆ ಬೇಡ ಅಂತ ಹೇಳಿದೀವಿ. ಇದು ಕ್ಲಿಯರ್ ಕಟ್ ಆಗಿ ಒಂದು ಮೆಸೇಜ್ ಮಾಡಿದೀವಿ. ಮತ್ತೆ ಇನ್ನೊಂದು ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು, ಹೆಣ್ಮಕ್ಳು ಸಿಂಧೂರ ಅಳಿಸಿದವರು ಯಾಕೆ ಆಡ್ಬೇಕಾಗಿತ್ತು ಅಂತ. ಹೆಣ್ಮಕ್ಳು ಸಿಂಧೂರ ಅಳಿಸಿದವರು ಅಂತ ನೀವು ಹೇಳ್ತಾ ಇದ್ದೀರಿ. ಪೆಹಲ್ಗಾಮ್ ಅಟ್ಯಾಕ್ ಆದಾಗ ನಿಮ್ಮದೇ ನಾಯಕರುಗಳು ಧರ್ಮ ನೋಡಿ ಚಡ್ಡಿ ಬಿಚ್ಚಿ ಹೊಡಿಲಿಕ್ಕಾಗತ್ತಾ ಅಂತ ಪ್ರಶ್ನೆ ಮಾಡಿದವರು. ಇವರ ರಾಬರ್ಟ್ ವಾದ್ರಾ ಏನ್ ಹೇಳಿದ್ರು, ಭಾರತದಲ್ಲಿ ಇರ್ತಕ್ಕಂಥ ಮುಸಲ್ಮಾನ್ ಸಂಘರ್ಷಕ್ಕೋಸ್ಕರ, ಮುಸಲ್ಮಾನರ ಮೇಲೆ ಆಗ್ತಿರ್ತಕ್ಕಂಥ ದಾಳಿಗೋಸ್ಕರ ಈ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರು. ರಾಹುಲ್ ಗಾಂಧಿ ಅವರು ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಹೇಳಿದ್ರು, ಸ್ವತಃ ರಾಹುಲ್ ಗಾಂಧಿ ಅವರು 5 ಜೆಟ್ನ ಪಾಕಿಸ್ತಾನ ಹೊಡೆದಾಕ್ಬಿಟ್ಟಿದ್ದಾರೆ ಅಂತ. ಪಾಕಿಸ್ತಾನ ಬಿಟ್ರು, ಇಲ್ಲ 5 ಜೆಟ್ ನಾವು ಹೊಡೆದಾಕ್ಬಿಟ್ಟಿದೀವ ಅಂತೇಳಿ. ಸಿದ್ದರಾಮಯ್ಯ ಅವರು ಹೇಳಿದ್ರು, ಪಾಕಿಸ್ತಾನದ ವಿರುದ್ಧವಾಗಿ ಯುದ್ಧ ಮಾಡಬಾರ್ದು, ಶಾಂತಿ ಕಾಪಾಡಬೇಕು ಅಂತ ಹೇಳಿದ್ರು. ಅರೆ, ನೀವು ಯಾವ ಸ್ಟ್ಯಾಂಡರ್ಡ್ ಮೇಲೆ ನಡೀತಾ ಇದ್ದೀರಿ? ಇವತ್ತು ನೀವು ಹೇಳ್ತೀರಿ ನೀವು ಆಪರೇಷನ್ ಸಿಂಧೂರದಲ್ಲಿ ಅರ್ಶನ ಕುಂಕುಮ ಹರಿಸಿದ್ರು ಸಿಂಧೂರನ್ನ ಅಂತ. ಅವತ್ತು ನೋಡಿದ್ರೆ ಸುಳ್ಳು ಅಂತ ಹೇಳಿದ್ರು. ನಿಮ್ಮ ಆರ್ಬಿ ತಿಮ್ಮಾಪುರ ಹೇಳ್ಬಿಟ್ರು ಇದು ನಡೆದೇ ಇಲ್ಲ ಅಂತ ಹೇಳಿದ್ರು. ನಿಮ್ಮ ಸಂತೋಷ ಹೇಳಿದ್ರು ಯಾವುದೇ ಕಾರಣಕ್ಕೂ ಇದನ್ನ ಹಿಂದೂ ಮುಸ್ಲಿಂ ವಿರುದ್ಧ ಎತ್ಕಟ್ಟತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಪ್ರಿಯಾಂಕಾ ಖರ್ಗೆ ಅವರು ಹೇಳಿಕೆ ಕೊಡ್ತಾರೆ, ಇದು ನಡೆದೇ ಇಲ್ಲ, ಈ ಘಟನೆ ನಡೆದಿಲ್ಲ, ಇವತ್ತು ಧರ್ಮ ನೋಡೋದಿಲ್ಲ ಅಂತ ಹೇಳ್ತಾರೆ. ಅರೆ, ನೀವು ಯಾವ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಮಾತನಾಡ್ತಿದ್ದೀರಿ? ಅವತ್ತೊಂದು ಹೇಳಿಕೆ, ಇವತ್ತೊಂದು ಹೇಳಿಕೆ. ಒಂದು ಯಾವ್ದಾದ್ರು ಒಂದು ಸಿದ್ಧಾಂತಕ್ಕೆ ಸ್ಟಿಕಾನ್ ಆಗಿ. ಪಾಕಿಸ್ತಾನದ ಮೇಲೆ ಪ್ರೀತಿ ಇರ್ತಕ್ಕಂಥದ್ದು ನಿಮ್ಗೇನೆ. ಮೊನ್ನೆ ಹೇಳಿದ್ದೇನೆ ಸರ್, ಸ್ಯಾಮ್ ಪಿತ್ರೋಡ ಏನ್ ಹೇಳ್ತಾರೆ, ಪಾಕಿಸ್ತಾನ ನನಗೆ ತವರು ಮನೆ ಅಂತ ಕಾಣುತ್ತೆ, ನನಗೆ ಸ್ವರ್ಗದಂತೆ ಕಾಣುತ್ತೆ ಅಂತ ಸ್ಯಾಮ್ ಪಿತ್ರೋಡದ ಮೇಲೆ ಯಾಕೆ ಆಕ್ಷನ್ ತೆಗೆದುಕೊಂಡಿಲ್ಲ ಅವರು? ಎಷ್ಟು ಸಲ ಸ್ಯಾಮ್ ಪಿತ್ರೋಡ ಭಾರತ ವಿರೋಧಿ ಹೇಳಿಕೆ ಕೊಟ್ಟಿದ್ದಾನೆ, ಪಾಕಿಸ್ತಾನದ ವಿರುದ್ಧ ಮಾತಾಡಿದ್ದಾನೆ. ಅವನು ಸಾಗರೋತ್ತರ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದ, ಸ್ವತಃ ರಾಹುಲ್ ಗಾಂಧಿ ಅವರಿಗೆ ಪರ್ಸನಲ್ ಸೆಕ್ರೆಟರಿ ಆಗಿದ್ದಾನೆ. ಅವನ ವಿರುದ್ಧ ಯಾಕೆ ಆಕ್ಷನ್ ತೆಗೆದುಕೊಳ್ಳಕ್ ಆಗ್ತಾ ಇಲ್ಲ? ಮತ್ತೆ ಅದ್ರ ಜೊತೆಗೆ ಇದೇ ಸ್ಯಾಮ್ ಪಿತ್ರೋಡ ಭಾರತದ ಜನಾಂಗೀಯ ನಿಂದನೆ ಮಾಡ್ತಾನೆ. ದಕ್ಷಿಣ ಭಾರತದವರು ಆಫ್ರಿಕಾದವ್ರ ತರ ಕಾಣ್ತಾರೆ ಅಂತ ಹೇಳ್ತಾನೆ, ಈಶಾನ್ಯ ಭಾರತದವರು ಚೀನಾದವ್ರ ತರ ಕಾಣ್ತಾರೆ ಅಂತ ಹೇಳ್ತಾನೆ. ಯಾಕೆ ಆಕ್ಷನ್ ತೆಗೆದುಕೊಳ್ತಾ ಇಲ್ಲ? ಅರೆ ಸ್ವಾಮಿ, ಡೋಂಗಿ ಪ್ರೇಮ ನಮ್ಗಿದ್ಯಾ ನಿಮ್ಗಿದ್ಯಾ? ಭಾರತದ ಯಾವಾಗ್ಲೂ ಸಹ ಪಾಕಿಸ್ತಾನದ ಪರವಾಗಿ ಹೇಳಿಕೆ ಕೊಡ್ತಕ್ಕಂತಾರೆ ಯಾರು? ಯಾವಾಗ್ಲೂ ಸಹ ಬೇರೆ ದೇಶದಲ್ಲಿ ಕೂತ್ಕೊಂಡು ಮಾತಾಡ್ತಕ್ಕಂತಾರೆ ಅವರು. ಸರ್, ಇನ್ನೊಂದು ನಿಮ್ಗೆ ಹೇಳಲೇಬೇಕು ಸರ್, ರಾಹುಲ್ ಗಾಂಧಿ ಅವರು ಕಳೆದ 2 ವರ್ಷಗಳ ಹಿಂದೆ ಇದೇ ನೇಪಾಳದಲ್ಲಿ ಕೂತ್ಕೊಂಡು ಚೀನಾ ರಾಯಭಾರಿ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದ್ರು ಅಂತ ಡಿಸ್ಕಷನ್ ಬಂತು. ಯಾಕೆ ಉತ್ತರ ಕೊಡ್ಲಿಲ್ಲ? ಮೀಡಿಯಾದಲ್ಲೆಲ್ಲ ಫೋಟೋ ಓಡಾಡ್ತು, ಯಾಕೆ ಉತ್ತರ ಕೊಡ್ಲಿಲ್ಲ? ಮತ್ತೆ ಇದೇ ರಾಹುಲ್ ಗಾಂಧಿ ಅವರು ಇಂಡೋ ಪಾಕ್ ಆಪರೇಷನ್ ಸಿಂಧೂರ ವೇಳೆ 5 ಜೆಟ್ ಹೊಡೆದಾಕಿದ್ದಾರೆ ಅಂತ ಹೇಳಿದ್ರು. ಮತ್ತೆ ಭಾರತದ ಸೈನಿಕರನ್ನು ಕಸದೊಳಗೆ ಸಾಗಿಸಿ ಕೊಲ್ಲಾಗ್ತಾ ಇದೆ ಅಂತ ಹೇಳಿದ್ರು. ಅಲಹಾಬಾದ್ ಹೈಕೋರ್ಟ್ ಚೀಮಾರಿ ಆಗ್ತು ರಾಹುಲ್ ಗಾಂಧಿ ಅವರಿಗೆ, ಸುಳ್ಳು ಹೇಳ್ಬೇಡಿ ಅಂತ ಹೇಳಿ.
ಚೀನಾ ಆಕ್ರಮಣ ಮಾಡಿದೆ ಅಂತ ಹೇಳ್ತು. ಅವಾಗ ಸುಪ್ರೀಂ ಕೋರ್ಟ್ ಹೇಳ್ತು ನೀವು ಭಾರತೀಯನಾಗಿ ಮಾತಾಡ್ತಿದ್ದೀರಾ ಈ ಮಾತನ್ನ ಅಂತ ಸುಪ್ರೀಂ ಕೋರ್ಟ್ ಚಿಮಾರಿ ಆಗ್ತು. ರಾಹುಲ್ ಗಾಂಧಿ ಯಾವತ್ತು ನಮ್ಮ ದೇಶದ ಬಗ್ಗೆ ಮಾತನಾಡಿದ್ದಾರೆ ಸರ್? ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ರಘು, ಇಲ್ಲಿ ಬರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಾವು ತೀರಾ ಮ್ಯಾಚ್ ಆದ ಮೇಲಿನ ಆಫ್ಟರ್ ಎಫೆಕ್ಟ್ಸ್ ಕಡೆ ಬರ್ತಾ ಇದ್ದೀವಿ. ನಾವು ತೀರಾ ಮ್ಯಾಚ್ ಆದಮೇಲೆ ಅಥವಾ ಮ್ಯಾಚ್ಗಿಂತ ಮುಂಚೆ ನಡೆದಂಥ ಘಟನೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ಪಾಯಿಂಟು ಎಲ್ಲ ನಿಲುವುಗಳು ಓಕೆ. ನಾನು ಒಂದೇ ಸ್ಟ್ರೈಟ್ ಕ್ವಶನ್ ಕೇಳ್ತಾ ಇದ್ದೀನಿ, ಈ ಕ್ರಿಕೆಟ್ ಟೂರ್ನಮೆಂಟಲ್ಲಿ ಭಾರತ ಆಡಬೇಕಾಗಿತ್ತಾ? ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್, ಆಡುವಂಥ ನೆಸಿಟಿ. ಇನ್ನು ಮಾರ್ಚ್ ಏಪ್ರಿಲ್ ನಡೆದಿರ್ತಕ್ಕಂಥ ಘಟನೆಗಳನ್ನು ಇಷ್ಟು ಬೇಗ ನಾವು ಮರ್ತು ಹೋಗ್ಬಿಡ್ತೀವಿ ಅಂದರೆ ಹೇಗೆ? ಇಲ್ಲ ಸರ್, ನಾವು ಬೇರೆ ವೆನ್ಯೂಲಿ ಆಡ್ಬಿಟ್ವಿ, ನ್ಯೂಟ್ರಲ್ ವೆನ್ಯೂಲಿ ಆಡ್ಬಿಟ್ವಿ ನಾವು ಒಂದು ಮಾತ್ರಕ್ಕೆ. ಇಲ್ಲಿ ಯಾರಿಗೇನು ಉಪಕಾರ ಮಾಡ್ತಾ ಇಲ್ಲ ಇವರು ನ್ಯೂಟ್ರಲ್ ವೆನ್ಯೂ. ಮತ್ತು ಪಾಕಿಸ್ತಾನದಂಥ ಒಂದು ತಂಡದ ವಿರುದ್ಧವಾಗಿ ನಾವಾಡಿ ಭಾರತ ತಂಡದ ಶ್ರೇಷ್ಠತೆಯನ್ನು ಅವರನ್ನು ಸೋಲಿಸಿಯೇ ನಾವೇ ನಿರೂಪಿಸಬೇಕು ಅಂತೇನಿಲ್ಲ. ವೀರ ಆಲ್ರೆಡಿ ಚಾಂಪಿಯನ್ಸು, ಒಂದರ 9 ಸಲ ಗೆದ್ದಿದ್ದೀವಿ ನಾವು. ನನ್ನ ಇಡೀ ಪಾಯಿಂಟ್ ಇರೋದು, ನಿಮಗೆ ಕ್ರಿಕೆಟೂ ಬೇಕು, ರಾಜಕೀಯನೂ ಬೇಕು. ಅದರ ಮಧ್ಯೆ ಇದೇ ನಖ್ವಿಗೆ ಇದೇ ಸೂರ್ಯಕುಮಾರ್ ಯಾದವ್ 15 ದಿನ ಮುಂಚೆ ಶೇಕ್ ಹ್ಯಾಂಡ್ ಮಾಡಿರೋದು ಇದೇ ಟ್ರೋಫಿಗೆ ಸಂಬಂಧಪಟ್ಟಂತೆ. ಅವ ಶೇಕ್ ಹ್ಯಾಂಡ್ ಮಾಡೋದೇನು? ಇವತ್ತು ನಾವು ಟ್ರೋಫಿ ತಗೊಂಡು ನೋಡಿ, ಅದೇ ಫೋಟೋ, ಸೇಮ್ ನಖ್ವಿ, ಸೇಮ್ ಮನುಷ್ಯ ಸೂರ್ಯಕುಮಾರ್ ಯಾದವ್ ಭಾರತದ ಕ್ಯಾಪ್ಟನ್ನು ಶೇಕ್ ಹ್ಯಾಂಡ್ ಮಾಡಿದ್ದಾರೆ. ನಾನು ಈ ದ್ವಂದ್ವ ಯಾಕೆ, ನನ್ನ ಪಾಯಿಂಟ್ ಇಷ್ಟೇ. ನೀವು ನಾನು ಆಟದ್ವೇಷ ಮಾಡ್ತಿಲ್ಲ. ಎಲ್ಲರೂ ಕ್ರೀಡೆಯಾಗಿ ನೋಡ್ತೀರಾ, ಅದಕ್ಕಾದ್ರೆ ಬದ್ಧತೆಯಿಂದ ಇರಲಿ. ಕ್ರೀಡೆನೂ ಬೇಕು, ಹಣನೂ ಬೇಕು. ಈ ಕಡೆ ನಾವೇನೋ ಮಾಡಿಬಿಟ್ವಿ ನೋಡಿ, ನಕ್ವಿ ನಾನು ಮಾತಾಡ್ಸಲ್ಲ, ಅಯ್ಯಪ್ಪನ ನಾನು ಟ್ರೋಫಿ ತೊಗೊಳ್ಳಲ್ಲ. ಆ ಮನುಷ್ಯ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ಗೆ ಚೀಫು, ಇದೇ ಮೊಹಸಿನ್ ನಕ್ವಿ. ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ಗೆ ಚೇರ್ಮನ್ನು, ಪಾಕಿಸ್ತಾನದ ಇಂಟೀರಿಯರ್ ಮಿನಿಸ್ಟರು ಇದೇ ಮೊಹಸಿನ್ ನಕ್ವಿ. ಈ ಮನುಷ್ಯನಿಗೆ ಸ್ವೀಕರಿಸಲ್ಲ ಅಂದರೆ ನೋಡಿ, ಟ್ರೋಫಿ ಲಾಂಚ್ ಟೈಮಲ್ಲೆಲ್ಲ ಹಾಜರಿರೋದು, ಆವಾಗಲ್ಲಿ ಶೇಕ್ ಹ್ಯಾಂಡ್ ಮಾಡಬೇಕಾದ್ರೆ ಶೇಕ್ ಹ್ಯಾಂಡ್ ಮಾಡೋದು. 15 ದಿನ ಆದ ತಕ್ಷಣ ಆಲ್ ಆಫ್ ಅ ಸಡನ್ ಇಂಥ ರಾಜಕೀಯ ಪ್ರಜ್ಞೆ ಹೇಗೆ ಬಂತು ಟೀಮಿಗೆ ಅಂತ ನನ್ನ ಪಾಯಿಂಟ್. ತಂಡದ ವಿರೋಧಿ ಅಲ್ಲ ನಾನು. ಕೆಲವು ಧೋರಣೆಗಳನ್ನು ನಾವು ಸರಿ ಮಾಡಬೇಕು. ನಾವು ಅಲ್ಲಿ ಇನ್ಯಾರು ಸರಿ ಮಾಡ್ತಾರೆ ಅವ್ರನ್ನ? ರಮಕಾಂತ್, 3 ವಿಚಾರಗಳನ್ನು ಅಂತ 2 ಪ್ರಶ್ನೆಗಳನ್ನ ಕೇಳಿದ್ದೀನಿ. ನೋಡಿ, ಈ ಡ್ರಾಮಾ ಏನಿದೆ, ಈ ಬಿಜೆಪಿಯ ಡ್ರಾಮಾ ಏನಿದೆ, ಈ ICC ಅಧ್ಯಕ್ಷರಾಗಿರ್ತಕ್ಕಂಥ ಜೈಶ್ ಅವರ ಡ್ರಾಮಾ ಏನಿದೆ, ಕೇವಲ ಹಣಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ಈ ಟೂರ್ನಮೆಂಟ್ ಆಡಿರ್ತಕ್ಕಂಥದ್ದೇ ಸಾಕ್ಷಿ. ಯಾಕೆಂದ್ರೆ ಹಣ ಇಲ್ಲ ಅಂದಿದ್ರೆ ಕ್ಯಾನ್ಸಲ್ ಮಾಡ್ಬೇಕಾಗಿತ್ತು. ನಾವು ನಮ್ಮ ಪ್ರತಿಭಟನೆ ರಿಜಿಸ್ಟರ್ ಮಾಡಬೇಕಾಗಿತ್ತು. ಪ್ರತಿಭಟನೆ ರಿಜಿಸ್ಟರ್ ಮಾಡಬೇಕಾಗಿತ್ತು. ಈ ದೇಶದ ಸ್ವಾಭಿಮಾನಕ್ಕೋಸ್ಕರ 1 ವರ್ಷ ಆದ್ರೂ ರಿಜಿಸ್ಟರ್ ಮಾಡಬೇಕಾಗಿತ್ತಲ್ವೇ ನಾವು? ಒನ್ ಇಯರ್ ಇರ್ಲಿ. ನಾನು ಒಂದು ವಿಚಾರವನ್ನು ಇದೇ ಬಿಜೆಪಿ ನಾಯಕರುಗಳು ಪ್ರಶ್ನೆ ಮಾಡ್ತಾ ಇದ್ರು. ಮೊನ್ನೆ ಮನಮೋಹನ್ ಸಿಂಗ್ ಅವರು ತೀರೋದಾಗ ನಾವು ಕಾರ್ಯಕ್ರಮವನ್ನು ಕ್ಯಾನ್ಸಲ್ ಮಾಡಿದ್ವಿ ಇಲ್ಲಿ ಬೆಳಗಾವಿನಲ್ಲಿ. ಅದಾದ ನಂತರ ರಾಹುಲ್ ಗಾಂಧಿ ಅವರು 1 ವಾರದ ನಂತರ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಿದ್ದಕ್ಕೆ ಬಿಜೆಪಿ ಇರೋದು ಸೂತಕದಲ್ಲಿ ರಾಜಕೀಯ ಮಾಡ್ತಾ ಇದ್ದೀರಾ ಅಂತ ಹೇಳಿ ಇದೇ ಬಿಜೆಪಿ ಅವರು ಪ್ರಶ್ನೆ ಕೇಳಿದಾಗ, ಕೇವಲ ಇನ್ನು ನಮ್ಮ ಹೆಣ್ಣು ಮಕ್ಕಳ ಕುಂಕುಮ ಹಾಳಾಗಿರ್ತಕ್ಕಂಥದ್ದು ಅದು ಇಡೀ ಪ್ರಪಂಚ ಕಂಡಿದೆ. ಇವ್ರು ಹೋಗಿ ಬೇರೆ ಬೇರೆ ಆಪರೇಷನ್ ಸಿಂಧೂರ್ ಮಾಡಿರ್ತಕ್ಕಂಥದ್ದು ಎಲ್ಲೂ ಸಾಕ್ಷಿ ಇಲ್ಲ. ಮತ್ತೆ ಇನ್ನು ಹಿಂದೆಗಡೆನೂ ಕೂಡ ಅಟ್ಯಾಕ್ ಮಾಡಿದ್ರಲ್ಲ, ಅದಕ್ಕೂ ಈಗಲೂ ಸಾಕ್ಷಿ ಕೇಳಿದೆ ಕೊಟ್ಟಿಲ್ಲ. ನನಗೆ ಕೊಡೋದು ಬೇಡ. ಈ ದೇಶದ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಂದ್ರೆ 140 ಕೋಟಿ ಜನರನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಆಪರೇಷನ್ ಸಿಂಧೂರಕ್ಕೆ ಏನ್ ಸಾಕ್ಷಿ ಬೇಕು ನಿಮಗೆ? ಆಪರೇಷನ್ ಸಿಂಧೂರದ ಬಗ್ಗೆ ಮಾತಾಡ್ತಿಲ್ಲ ನಾನು. ಹಿಂದಿನ ಘಟನೆಗಳು ಹೋಗಿ ಬೇರೆ ಇದನ್ನ ಪಾಕಿಸ್ತಾನ ನುಗ್ಗಿ ಹೊಡೆದಿದ್ದೀವಿ ಅಂತ ಹೇಳ್ತಿದ್ರಲ್ಲ, ಅವೆಲ್ಲ ಬರೀ ಸುಳ್ಳುಗಳು. ಕತೆ ಮಾಡಿರೋದು ಅವ್ರ ಕೇವಲ ಏನ್ ಗೊತ್ತಾ, ಎಲ್ಲೋ ಒಂದು ಸುಮ್ಮನೆ ಒಂದು ಪಟಾಕಿ ಎಸ್ದಂಗೆ ಬಂದ್ಬಿಟ್ಟು ಮಾಡಿದೀವಿ ಅಂತ ಹೇಳಿ ಈ ಸುಳ್ಳುಗಳನ್ನು ಹಾಕಿದ್ರೆ ತೋರಿಸಿದ್ದೆ. ನನಗೆ ತೋರಿಸೋದು ಬೇಡ. ಈ ದೇಶವನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಪಾರ್ಲಿಮೆಂಟ್ ತೋರಿಸಿ. ಆ ಪಾರ್ಲಿಮೆಂಟ್ಗೂ ತೋರಿಸಲ್ಲ ನೀವು ಹೈಡ್ ಮಾಡ್ತೀರಾ ಅಂದ್ರೆ ನೀವು ಮಾಡಿಲ್ಲ ಅಂತ ಅರ್ಥ ಮಾಡ್ಕೊಳ್ಬೇಕು. ಆ ವಿಚಾರ ಸೈಡ್ ಬಿಡೋಣ. 2ನೇ ವಿಚಾರ, ನಮ್ಮ ಮಿತ್ರರು ಮಾತಾಡ್ತಾ ಇದ್ರು. ಸೂತಕ ಅಂದ್ರೆ ಏನು? ನಾವು ಸೂತಕವನ್ನು 11 ದಿನ ಏನಕ್ಕೆ ಆಚರಿಸ್ತೀವಿ ಅಂದ್ರೆ, ನಮ್ಮ ಮನೆಯಲ್ಲಿರ್ತಕ್ಕಂಥ ಯಾರನ್ನ ಒಬ್ರು ಕಳೆದೋದ್ರೆ ಅವ್ರಿಗೆ ನಾವು ಸೂತಕವನ್ನು ಆಚರಿಸ್ತೀವಿ. ಆದ್ರೆ ಬೇರೆ ಪಕ್ಕದಲ್ಲಿ 150 ಕಿಲೋಮೀಟರ್ ಬಂದು ನಮ್ಮ ದೇಶದ ಸ್ವಾಭಿಮಾನವನ್ನ ಬಡಿಗಕ್ಕೆ, ನಮ್ಮ ದೇಶಕ್ಕೆ ಗೌರವವನ್ನು ಹಾಳು ಮಾಡಿದಂತ ಪಾಕಿಸ್ತಾನದ ಜೊತೆ ನಾವು ಕ್ರಿಕೆಟ್ ಆಡ್ತೀವಿ ಅಂತ ಹೇಳಿ ನೀವು ಹೋಗಿ ಆಡ್ತಿದ್ದೀರಾ ಅಂತಂದ್ರೆ ಇದು ಕೇವಲ ದುಡ್ಡಿನ ಇತಿಹಾಸ ಹೊರತು ಬೇರೆದಲ್ಲ. ಇನ್ನು ಬೇರೆ ಬೇರೆ ವಿಚಾರಗಳನ್ನು ಮಾತಾಡ್ತಾ ಇದ್ರು. ಆಯ್ತು, ಪಾಕಿಸ್ತಾನ ರಾಹುಲ್ ಗಾಂಧಿ ಅವ್ರ ಬಗ್ಗೆ 100 ಪ್ರಶ್ನೆ ಕೇಳ್ತಿರಲ್ಲ. ಸ್ವಾಮಿ, ನಾವು ಇಲ್ಲಿವರೆಗೂ ಯಾವುದನ್ನು ನಾವು ಹೋಗಿ ಕುತ್ಕೊಂಡು ಇದು ಮಾಡ್ತಾ ಇಲ್ಲ. ಪಾಕಿಸ್ತಾನದಲ್ಲಿ ಹೋಗಿ ಬಿರಿಯಾನಿ ತಿಂದು ಬಂದವರು ಅವರು. ಪಾಕಿಸ್ತಾನ ಜೊತೆ ಬೈಯೋದು ಹೊರಗಡೆ ಹೋಗ್ಬಿಟ್ಟು ಕೈಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬಿರಿಯಾನಿ ತಿಂದು ಬಂದವರು ಇದೇ ಮೋದಿ ಅವರೇ. ಯಾಕೆ ಬಿಜೆಪಿ ಅವ್ರಿಗೆ ಏನಾದ್ರು ಈ ವಿಚಾರ ಮಾತಾಡೋದಕ್ಕೂ ರಾಜಕೀಯ ಆಗೋದಿಲ್ವಾ ಅಥವಾ ಅಗೌರವ ಅನ್ಸೋದಿಲ್ವಾ ನಿಮ್ಗೆ? ಆಯ್ತು, ನಾನೆಲ್ಲ ಹೇಳಿದ್ದು ಈ 5 ಜೆಟ್ಗಳು ಬಿದ್ದು ಅಂತ ಹೇಳಿ ನಾನು ಹೇಳಿರ್ತಕ್ಕಂಥದ್ದಲ್ಲ, ರಾಹುಲ್ ಗಾಂಧಿ ಹೇಳಿರ್ತಕ್ಕಂಥದ್ದನ್ನ ಈ ದೇಶದ ಕಾನೂನು ಮುಖ್ಯಸ್ಥರು ಹೇಳಿರ್ತಕ್ಕಂಥದ್ದು ಅದಲ್ಲ. ಈ ದೇಶದ ಏನು ರಕ್ಷಣಾ ಇಲಾಖೆಯ ಅಧಿಕಾರಿ ಹೇಳಿರ್ತಕ್ಕಂಥದ್ದು. ನಮ್ಮ ದೇಶದ ಹೌದು, ನಮ್ಮ ದೇಶದ ಜೆಟ್ಗಳು ಹೋಗಿದಾವೆ ಅಂತ ಹೇಳಿ. ಹಾಗಾದ್ರೆ ಈ ದೇಶದ ರಕ್ಷಣಾ ಅಧಿಕಾರಿಗೆ ಏನು ಡಿಫೆನ್ಸ್ ಅಧಿಕಾರಿಗೆ ಹಂಗಾರೆ ಬೆಲೆ ಇಲ್ವಾ?
ಅವ್ರು ಎಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು? ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ಎಸ್ ಭಾರತವನ್ನ ಪಾಕಿಸ್ತಾನ ಹೊಡೆದಾಕ್ತು, 5 ಹೊಡೆದಾಕಿದೆ ಅಂತ ಹೇಳಿ. ಅದನ್ನ ರಾಹುಲ್ ಗಾಂಧಿ ಅವರು ಹೇಳಿದನ್ನ ಯಾರು ಪ್ರಶ್ನೆ ಮಾಡಿದ್ರು ಇವತ್ತು? ಇವ್ರದೇ ಸರ್ಕಾರದಲ್ಲಿ ಇರ್ತಕ್ಕಂಥ ಒಬ್ಬ ಅಧಿಕಾರಿ ಹೇಳಿದ್ದಾರೆ ಅಂತಂದ್ರೆ ಡೋಂಟ್ ಯು ಅಗ್ರಿ ದೇಮ್? ಅದೇ ಓಕೆ, ಇದು ಮೊದಲನೇದು. ಆಮೇಲೆ ಇನ್ನೊಂದು ವಿಚಾರ ಮಾತಾಡ್ತೀರಿ, ಏನು ಇದರಲ್ಲಿ ನಮ್ಮ ಸೈನಿಕರು ಚೈನಾ ಜೊತೆ ಹೋರಾಡಿ 20 ಜನ ಅಮಾಯಕ ಸೈನಿಕರು ಸತ್ತಿಲ್ವಾ? ಸತ್ರ ಇಲ್ವಾ? ಈ ದೇಶದ ಇಲ್ಲಿವರೆಗೂ ಇತಿಹಾಸದಲ್ಲಿ ಆ ರೀತಿ ಯಾವುದು ಘಟನೆಗಳೇ ನಡೆದಿರಲಿಲ್ಲ. ನಾವು ಕಾಂಗ್ರೆಸ್ ಸರ್ಕಾರ ಅಥವಾ UPA ಸರ್ಕಾರ ಅಧಿಕಾರದಲ್ಲಿದ್ದಾಗ ಆ ರೀತಿ ಘಟನೆಗಳೇ ನಡೆದಿರಲಿಲ್ಲ. ನಿಮ್ಮ ಸರ್ಕಾರದಲ್ಲಿ ಯಾಕೆ ಅದನ್ನ 20 ಜನ ಅಮಾಯಕ ಸೈನಿಕರನ್ನ ಕೊಲೆ ಮಾಡ್ತಿದ್ರಿ? ಅದು 2ನೇ ಪಾಯಿಂಟ್. 3ನೇದು, ನೀವು ಅಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ಯಾಕೆ ಪ್ರಧಾನಮಂತ್ರಿಗಳೆಲ್ಲ ಇಡೀ ಪ್ರಪಂಚಕ್ಕೆ ತೋರಿಸ್ತಾ ಇದೆ ಅವ್ರು ಏನು ಚೈನಾದವರು 2000 ಕಿಲೋಮೀಟರ್ ಒಳಗಡೆ ಬಂದಿದ್ದಾರೆ, ಆ ಒಳಗಡೆ ಬಂದಿರತಕ್ಕಂಥ ಫೋಟೋ ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ನೀವು ಯಾಕೆ ಮೌನವಾಗಿದ್ದೀರಿ? ಪಾಕಿಸ್ತಾನ ಕಂಡ್ರೆ ಯಾಕೆ ಮೌನ? ಇಲ್ಲಿವರೆಗೂ ಮೊನ್ನೆವರೆಗೂ ಏನ್ ಹೇಳ್ತಿದ್ರಿ? ಪಾಕಿಸ್ತಾನಕ್ಕೋ ಹಟಾವೋ, ಪಾಕಿಸ್ತಾನದಲ್ಲೆಲ್ಲ ಇದು ಆಪ್ಗಳನ್ನ ಕಿತ್ಬಿಸಾಕಿ ಅಂತ ಹೇಳಿದ್ರಿ. ಯಾಕೆ ಸ್ವಾಮಿ ಹೋಗಿದ್ರ? ಅವ್ರ ಭಿಕ್ಷೆ ಬಿಡಕ್ಕೆ ಯಾಕೆ ಹೋಗಿದ್ರಿ? ಈಗ ಅವ್ರ ಕಾಲಿಗೆ ಬಿದ್ದು ಅಯ್ಯೋ ಚೀನಾ ಕಾಲಿಗೆ ಬಿದ್ದುಬಿಟ್ಟು ನಮ್ಮನ್ನ ಕಾಪಾಡಿ, ಅಮೆರಿಕಾದವ್ರು ನಮ್ಮನ್ನ ದೂರ ತಳ್ಬಿಟ್ಟಿದ್ದಾರೆ, ದಯವಿಟ್ಟು ಕಾಪಾಡಿ ಅಂತ ಕಾಲಿಗೆ ಯಾಕೆ ಬಿದ್ದಿದ್ರಿ? ನಿಮ್ಗೆ ಅಂತ ತಾಕತ್ತಿದ್ರೆ ನೀನ್ ಏನ್ ಇಂಪೋರ್ಟ್ ಮಾಡ್ತಾ ಇದ್ರೆ ಸ್ಟಾಪ್ ಮಾಡಿ ತಾಕತ್ತಿದ್ರೆ, ಬಿಜೆಪಿ ಏನು ಮೋದಿ ಅವರಾಗ್ಲಿ, ಬಿಜೆಪಿ ವಕ್ತಾರರಾಗ್ಲಿ, ಬಿಜೆಪಿ ನಾಯಕರಿದ್ರೆ ನಿಮ್ಗೆ ತಾಕತ್ತಿದ್ರೆ ಚೈನಾವನ್ನ ಬೈತಾ ಇದ್ರೆ ಮೊನ್ನೆ ಸಡನ್ ಆಗಿ ಬೈಯೋದನ್ನ ಚೇಂಜ್ ಮಾಡ್ಬಿಟ್ಟು ನಾವು ನಿಮ್ ಫ್ರೆಂಡ್ ಅಂತ ಹೇಳ್ತಿರಲ್ಲ, ನಿಮಗೆ ಯಾವ ನೈತಿಕತೆ ಇದೆ? ನಮ್ದು ಇಡೀ ಪಾಯಿಂಟ್ ಇರೋದು, ನೀವು ಕ್ರೀಡೆಯನ್ನ ಕ್ರೀಡೆಯಾಗಿ ನೋಡಕ್ ರೆಡಿ ಇದ್ದೀರಾ? ಕ್ರೀಡೆ ಮಾತ್ರ ಮಾತಾಡ್ಬೇಕಲ್ಲಿ. ನೀವು ಶೇಕ್ ಹ್ಯಾಂಡ್ ಮಾಡ್ಕೋತಿರೋ, ಆಡ್ತಿರೋ, ಖುಷಿಯಿಂದ ಮನೋರಂಜಿಸ್ತಿರೋ, ಬರೀ ಪ್ಯೂರ್ಲಿ ಸ್ಪೋರ್ಟ್. ಈ ಸ್ಪೋರ್ಟ್ ಮಧ್ಯದಲ್ಲಿ ಫಸ್ಟ್ ಆಫ್ ಆಲ್ ಯಾರನ್ನೇ ಕೇಳಿ ನೀವು ಆ ದೇಶದ ಮೇಲೆ ಈ ಥರ ನಮಗೆ ಅನ್ಯಾಯ ಮಾಡಿದ್ದಾರೆ, ಉಗ್ರಗಾಮಿ ಚಟುವಟಿಕೆಗಳಿಗೆ ನೆರವು ಕೊಡ್ತಾರೆ ಅಂದಾಗ ಆಡಬೇಡಿ ಅಂತಾರೆ. ಯಾರೇ ನೀವು ದಾರಿ ಹೋಗನ್ನು ಕೇಳಿ ಇದೇ ಮಾತು ಹೇಳೋದು. ಇದ್ರ ಮಧ್ಯೆ ಆಡಿಸಿದ್ದಾಯಿತು, ಆಡೋದಾಯಿತು, ನಾವು ಟ್ರೋಫಿ ತೊಗೊಳ್ಳಲ್ಲ, ನಾನು ಸೆಕೆಂಡ್ ಮಾಡಲ್ಲ, ಈ ಧೋರಣೆಗಳಿದೆಯಲ್ಲ, ಏನು ರಿಜಿಸ್ಟರ್ ಮಾಡ್ತಾ ಇದ್ದೀರಿ ನೀವು? ನಂದಷ್ಟೇ ಪಾಯಿಂಟ್. ಕಾಂಗ್ರೆಸ್ನ ಒಂದು ಹೇಳಿಕೆ ಏನು ಅಂತಂದ್ರೆ, ಭಾರತ ಯಾಕೆ ಪಾಕಿಸ್ತಾನದ ವಿರುದ್ಧ ಮ್ಯಾಚ್ ಆಡ್ತು ಅಂತೇಳಿ. ಆಯಿತು, ಏಷ್ಯಾ ಕಪ್ ಆಡಿದ್ದು ಆಗಿದೆ, 3 ಮ್ಯಾಚ್ ಸೋಲ್ಸಿದ್ದು ಆಗಿದೆ, ಏಷ್ಯಾ ಕಪ್ ಗೆದ್ದು ಆಗಿದೆ. ಇದುವರೆಗೂ ಸಹ ಕಾಂಗ್ರೆಸ್ ಯಾಕೆ ಭಾರತ ಪಾಕಿಸ್ತಾನದ ವಿರುದ್ಧವಾಗಿ ಮ್ಯಾಚ್ ಆಡಬಾರ್ದು ಅಂತ ಹೇಳಲಿಲ್ಲ? ಯಾವ ನಾಯಕರು ಮ್ಯಾಚ್ ಆಡಬಾರ್ದು? ನಿಮಿಷ ನಾನು ನಿಮ್ ಬಗ್ಗೆ ಮಾತನಾಡ್ತಿಲ್ಲ. ರಾಹುಲ್ ಗಾಂಧಿ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಯಾಕೆ ಆಡಬಾರ್ದು ಅಂತ ಹೇಳಿಲ್ಲ? ಯಾಕೆ ಡಬಲ್ ಸ್ಟ್ಯಾಂಡರ್ಡ್ ಧೋರಣೆ? ಪಾಕಿಸ್ತಾನದ ವಿರುದ್ಧವಾಗಿ ಯುದ್ಧ ನಡಿಬೇಕಾದ್ರೆ ಸಿದ್ದರಾಮಯ್ಯ ಯುದ್ಧ ಮಾಡಬೇಡಿ, ಶಾಂತಿ ಕಾಪಾಡಬೇಕು ಅಂತಾರೆ. ಇಲ್ಲಿ ಮ್ಯಾಚ್ ಈಗ ನಡಿಬಾರ್ದು ಅಂತ ಇಲ್ಲಿ ಈಗ ಹೇಳ್ತಾರೆ. ಗೆದ್ದಾದ್ಮೇಲೆ, ಏಷ್ಯಾ ಕಪ್ ಗೆದ್ದಾದ್ಮೇಲೆ, ಗೆಲ್ಲದ್ಕಿಂತ ಮುಂಚೆ, ಆಡೋದ್ಕಿಂತ ಮುಂಚೆ ಒಂದು ಪ್ರಶ್ನೆ ಇದೆ ದಿಲೀಪ್ ಇಲ್ಲಿ. ಆಯ್ತು, ಈಗ ಕಾಂಗ್ರೆಸ್ ನಾಯಕರು ಆಡಬೇಡಿ ಅಂತ ಹೇಳಲಿಲ್ಲ, ಏಷ್ಯಾ ಕಪ್ ಅನ್ನು ಬಹಿಷ್ಕರಿಸಿ ಅಂತ ಹೇಳಿಲ್ಲ ಅಂತ ಹೇಳಿಲ್ಲ, ಆಡಿ ಅಂತ ನೀವ್ಯಾಕೆ ತೀರ್ಮಾನ ಮಾಡಿದ್ರಿ? ನಾವು ಆಡಿ ಅಂತ ನಾವ್ ಹೇಳಿರ್ತಕ್ಕಂಥದ್ದಲ್ಲ ಸರ್. ಇದೊಂದು ಕ್ರಿಕೆಟ್ ಕೌನ್ಸಿಲ್, ಇಟ್ಸ್ ನಾಟ್ ಅ ಪಾಕಿಸ್ತಾನ್ ಲೀಗ್, ಇಟ್ಸ್ ಅ ಏಷ್ಯಾ ಲೀಗ್. ಏಷ್ಯಾ ಟೀಮ್ ಆಡ್ತಾ ಇರೋದ್ರಿಂದ ಈಗ ಭಾರತ ಹೋಗಿ ಮ್ಯಾಚ್ ಆಡ್ಲಿಲ್ಲ ಅಂದ್ರೆ ಪಾಕಿಸ್ತಾನ ಆಡಲ್ಲ. ಏಷ್ಯಾ ಲೀಗ್ ಅಲ್ಲ, ತಬ್ಕೊಳ್ಳಿ ಅವ್ರನ್ನ. ಅಲ್ಲ ಸರ್, ತಬ್ಕೊಳ್ಳೋ ಅವಶ್ಯಕತೆ ಇಲ್ಲ, ಉತ್ತರ ನಾವು ಕೊಟ್ಟಿದ್ದೀವಿ. ದಿಲೀಪ್ ಕೇಳಿಸ್ಕೊಳ್ಳಿ, ನೀವು ಇದನ್ನ ಏಷ್ಯಾ ಕಪ್ ಇದು ICC ನಡೆಸುತ್ತೆ, ಈ ಧೋರಣೆ ನೀವು ಸ್ಟಿಕ್ ಅನ್ನೋದಾದರೆ ನಮ್ದು ಯಾರ್ದು ತಕರ ಇಲ್ಲ ಸ್ವಾಮಿ. ಇಲ್ಲಿ ನಮ್ಮ ಫಸ್ಟ್ ಇರೋದು ಪ್ರತಿಯೊಬ್ಬ ಭಾರತೀಯನ ಹೇಳೋದೇನು, ಅವ್ರ ಮೇಲೆ ಮ್ಯಾಚ್ ಬೇಡ, ಯಾವುದೇ ಸಂಬಂಧಗಳು ಬೇಡ ನಮಗೆ ಅಂತ. ರಾಜಕೀಯ ಸಂಬಂಧನೂ ಬೇಡ, ಕ್ರೀಡಾ ಸಂಬಂಧಗಳು ಬೇಡ, ಗಡಿಯಾಚೆಗಿನ ಯಾವುದೇ ಕೇಳಿಸ್ಕೊಳ್ರಿ ನೀವು, ಯಾವುದೇ ಬೇಡ ಅಂಥೇಳಿ ಒಬ್ಬ ಮನುಷ್ಯ ಭಾರತೀಯ ಒಬ್ಬ ಡಿಸೈಡ್ ಮಾಡ್ತಾನೆ. ನೀವೇನು ಡಿಸೈಡ್ ಮಾಡಿದ್ರಿ? ಆಡಲಿ, ಆದರೆ ನಾವು ಪಾಕಿಸ್ತಾನಕ್ಕೆ ಹೋಗ್ತಾ ಇಲ್ಲ. ಪಾಕಿಸ್ತಾನ ಮತ್ತು ಭಾರತದ ನಡುವಿನ ದ್ವಿಪಕ್ಷೀಯ ಸರಣಿ ಇದಲ್ಲ, ನ್ಯೂಟ್ರಲ್ ವೆನ್ಯೂ ಬೇಕು. ಅವ್ರು ನಮ್ಮ ದೇಶದಲ್ಲೂ ಬಂದು ಆಡ್ತಾರೆ, ನಾವು ಅವ್ರ ದೇಶದಲ್ಲೂ ಆಡ್ತಾ ಇಲ್ಲ ಅಂತ ಹೇಳಿದ ಮೇಲೆ ಅದನ್ನು ಕ್ರೀಡೆಯಾಗಿ ನೋಡಿ. ಇದ್ಯಾರೀ ಸೂರ್ಯಕುಮಾರ್ ಯಾದವ್, ನಾನು ಕಪ್ ಮುಟ್ಟಲ್ಲ, ನಾನು ಶೇಕ್ ಹ್ಯಾಂಡ್ ಮಾಡಲಿಲ್ಲ, ನಾನು ಕಾಫಿ ಕುಡಿಯಲ್ಲ, ನಾನು ಟೀ ಕುಡಿಯಲ್ಲ, ನಾನು ನೀರು ಕುಡಿಯಲ್ಲ, ಅವನು ಯಾರೋ ಮೋಸ್ತಿನು ನಾನು ಮಾತಾಡ್ಸಲ್ಲ, ಇದೇನಿದು? ಯಾವುದನ್ನ ಒಂದು ಹೇಳಿ ಇದರಲ್ಲಿ. ಆಡಲ್ಲ, ಮೋಸ್ತಿನ್ ಬಂದರೂ ಆಡಲ್ಲ, ಅವನು ಯಾರು ಇನ್ನೊಬ್ಬ ಬಂದರೂ ಆಡಲ್ಲ, ಯಾರು ಬಂದರೂ ನಾನು ಆಡಲ್ಲ, ಮುಗಿದೋಯ್ತು ಸರ್. ಪಾಕಿಸ್ತಾನ ತಂಡದ ವಿರುದ್ಧ ಏನ್ ಆಡಿದ್ವೋ, ಭಾರತ ಏನ್ ಮ್ಯಾಚ್ ಆಡ್ತೋ, ಏಷ್ಯಾ ಕಪ್ ನಲ್ಲಿ ಇಷ್ಟೇ ಮೆಸೇಜ್ ಆಗಿತ್ತು, ನಾವು ಮ್ಯಾಚ್ ಆಡ್ತಾ ಇದೀವಿ, ಏಷ್ಯಾ ಕಪ್ ನಲ್ಲಿ ಭಾಗವಹಿಸ್ತಾ ಇದೀವಿ. ಅದು ಪಾಕಿಸ್ತಾನದ ವಿರುದ್ಧ ನಾವು ಪಾಕಿಸ್ತಾನದಲ್ಲಿ ಆಡ್ತಿಲ್ಲ, ಬೇರೆ ಕಡೆ ಆಡ್ತಾ ಇದೀವಿ. ಎಂತ ಉಪಕಾರ, ಎಂತ ದೇಶಭಕ್ತಿ, ಎಂತ ಉಪಕಾರ ಮಾಡ್ಬಿಟ್ರಿ ಇಂಡಿಯನ್ಸ್ಗೆ. ನಾವು ಕಾಂಗ್ರೆಸ್ನವರಿಂದ ದೇಶಭಕ್ತಿ ಪಾಠವನ್ನ ಕಲಿಯಂಗಿಲ್ಲ, ನಮಗೆ ಗೊತ್ತಿದೆ. ನಾವು ಯಾವ ರೀತಿ ದೇಶಭಕ್ತಿಯನ್ನ ತೋರಿಸಿದೀವಿ, ಆಪರೇಷನ್ ಸಿಂಧೂರದಲ್ಲಿ ಯಾವ ರೀತಿ ತೋರಿಸಿದೀವಿ, ಇವ್ರ ನಾಯಕರುಗಳ ಹೇಳಿಕೆಗಳೆಲ್ಲ ನಾವು ಗಮನಿಸಿದೀವಿ. ಇದೇ ಪಾಕಿಸ್ತಾನ ಮ್ಯಾಚ್ ವಿರುದ್ಧ ಆಟ ಆಡಬೇಕಾದಾಗ ಅಥವಾ ಅದಕ್ಕಿಂತ ಮುಂಚೆ ಡಿಸೈಡ್ ಆದಾಗ ಯಾರೂ ಸಹ ಮಾತಾಡ್ಲಿಲ್ಲ. ಅಕಸ್ಮಾತ್ ಭಾಷಣ ಕೇಳಕ್ ನಿಮ್ ಭಾಷಣ ಕೇಳಕ್ ನಾನು ಕೂತಿಲ್ಲ. ನನ್ನ ಪಾಯಿಂಟ್ ಕೇಳಿಸ್ಕೊಳ್ಳಿ, ನನ್ನ ಪಾಯಿಂಟು ಅವ್ರದ್ದು ಕೇಳಿಸ್ಕೊಳ್ರಿ. ಅವರು ಆಡಬೇಡಿ ಅಂತ ಹೇಳಿಲ್ಲ, ಸರಿ, ಅವ್ರು ಆಡಬೇಡಿ ಅಂತ ಏನು ಹೇಳಿಲ್ಲ.
ಇದು ನೀವು ಯಾವುದೇ ಕಾರಣಕ್ಕೂ ಆಡ್ಕೊಡೋದು ಅಂತ ಪ್ರತಿಭಟನೆ ಅವರೇ ರಿಜಿಸ್ಟರ್ ಮಾಡಲಿಲ್ಲ. ಸರಿ, Yes. ಅದು ಏನ್ ನಡೆಯಲ್ಲ ಸರ್ ಅವ್ರದ್ದು? ಅಲ್ಲ ಕೇಳಿಸ್ಕೊಳ್ರಿ, What is the stand of ಅವ್ರು Congress? ಬಿಸಾಕ್ರಿ ಪಕ್ಕಕ್ಕೆ ಬಿಸಾಕ್ರಿ ಅವ್ರನ್ನ. ಅಲ್ಲ, ಸರ್, ಈ ನೋಡಿ, ದೇಶದ ದಿಲೀಪ್, ಒಂದು ವಿರೋಧ ಪಕ್ಷ ಸರ್, ಏನ್ ಹೇಳಿ, ಬಿಸಾಕ್ ನಿಮ್ಮ ಮಾಡ್ತಾ ಆಡಳಿತ ಇದೆ? ಪಕ್ಷ ಏನ್ ಮಾಡ್ತಾ ಇದ್ರಿ? ನಿಮ್ಮ ಆಡಳಿತ ಪಕ್ಷ ನಿಮ್ದು ಸರ್, ಆಡಳಿತ ಪಕ್ಷ ಹೋಗಲ್ಲಿ ನಮ್ಮ standard clear, ಸರ್, ನಮ್ಮ ಇದೆ. ಅಲ್ಲ ರೀ, standard clear ಆಗಿದೆ, ಸರ್. 15 ದಿನ ಮುಂಚೆ ಇಲ್ಲಿ ಕಾಣಿಸ್ತಾನ ಇದ್ದಾನಲ್ಲ ಈ ಮನುಷ್ಯ, 15 ದಿನ ಮುಂಚೆ ಇದೇ ಮನುಷ್ಯ, ಸೇಮ್ ಮನುಷ್ಯ, ದ ಸೋ ಕಾಲ್ಡ್ ಇಂಡಿಯನ್ ಕ್ಯಾಪ್ಟನ್, ಈ ಮನುಷ್ಯನೇ ಶೇಕ್ ಹ್ಯಾಂಡ್ ಮಾಡಿದ್ಯಾಕೆ? 15 ದಿನ ಆದ್ಮೇಲೆ ನಾನು ಕಪ್ ತಗೊಳ್ಳಲ್ಲ, ಶೇಕ್ ಹ್ಯಾಂಡ್ ಮಾಡಲ್ಲ ಅಂತ ಹೇಳಿ ದ್ವಂದ್ವ ಅಲ್ವೇನ್ರಿ ಇದು? ಅದೊಂದು ತಂಡದ ಮ್ಯಾನೇಜ್ಮೆಂಟ್ ನ ತೀರ್ಮಾನ ಆಗಿತ್ತು. ಏನಂತ? 15 ದಿನ ಮುಂಚೆ ಒಂದು ಡ್ರಾಮಾ ಮಾಡಿ, 15 ದಿನ ಆದ್ಮೇಲೆ ಒಂದು ಡ್ರಾಮಾ ಮಾಡಿ ಅಂತನಾ? ಸರ್, ನೀವು ಪಾಕಿಸ್ತಾನದ ಒಬ್ಬ ಏನ್ ಮಂತ್ರಿ ಇದಾನೋ ಅವನ ಕಡೆಯಿಂದ ನಾವು ಕಪ್ ತೆಗೆದುಕೊಳ್ಳಲ್ಲ ಅನ್ನತಕ್ಕಂಥದ್ದು ನಿನ್ನೆ ಒಂದು ಟೀಮ್ ಮ್ಯಾನೇಜ್ಮೆಂಟ್ ನ ತೀರ್ಮಾನ ಆಗಿತ್ತು. Okay. ಸೊ ನಾವು ಮ್ಯಾಚ್ ಗೆದ್ದಿದೀವಿ, ನಮಗೆ ಕಪ್ ಬೇಡ, ಅವ್ರು ಕೊಡ್ತಕ್ಕಂಥ ಕಪ್ಪು ನಮಗೆ ಬೇಡ. ಯಾಕೆ ಅಂತಂದ್ರೆ ಏಷ್ಯಾ ಕಪ್ ನ ನಾವು ಯಾರನ್ನ ಬೇರೆ ಕೊಡ್ಲಿ ಅಕ್ಸೆಪ್ಟ್ ಮಾಡ್ತೀವಿ, ಆದ್ರೆ ನಮ್ಮ ಶತ್ರು ದೇಶದ ಒಬ್ಬ ಏನು ಹೋಮ್ ಮಿನಿಸ್ಟರ್ ಇದಾನೋ ಅವನಿಂದ ನಮಗೆ ಕಪ್ ಬೇಡ ಅಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇದುಗಳ ತಪ್ಪೇನಿದೆ ಸರ್? ಶತ್ರು ದೇಶ ಅಂತ ಆದ್ಮೇಲೆ ನಿಮ್ಮ ಆಟ ಸಂಬಂಧಗಳು ಬೇಡ ರೀ. ಶತ್ರು ದೇಶದ ಒಳಗಡೆ ನಾವು ಆಡಿಲ್ಲ, ದೇಶದ ಮೇಲೆ ಆಡಿದಿರಲ್ಲ ಸರ್, ದೇಶದ ಮೇಲೆ ಸೋಲ್ಸಿದೀವಲ್ಲ. ಅಯ್ಯೋ ರಾಮ, ಅಲ್ಲ ರೀ, ಸೋಲ್ಸಿದೀವಲ್ಲ ಸರ್. ಅಲ್ಲ ರೀ, ನಿಮ್ದು ಎಂತ ಅಲ್ಲ, ದ್ವಂದ್ವ ಸರ್, ಸ್ಟ್ಯಾಂಡರ್ಡ್ ಸರ್, ನಮ್ಮ ಸ್ಟ್ಯಾಂಡರ್ಡ್ ದಿಲೀಪ್, ಸರ್, ಒಂದ್ ನಿಮಿಷ ಅವ್ರ ಕೇಳಿಸ್ಕೊಳ್ಳಿ. ವಿರುದ್ಧ ನಾವು ಆಡಿ ಅಲ್ಲಲ್ಲ, ಸೋಲ್ಸಿದೀವಿ. ಯಾರಾದ್ರೂ ಇಡೀ ಭಾರತ ಒಂದ್ ಖುಷಿ ನಿಮಿಷ ಪಟ್ಟಿದೆ ಕೇಳಿಸ್ಕೊಳ್ಳಿ, ಇವತ್ತು. ಒಂದ್ ನಿಮಿಷ ಇಡೀ ಕೇಳಿಸ್ಕೊಳ್ಳಿ. ಭಾರತ ಖುಷಿ ಪಟ್ಟಿದೆ. ನೋಡ್ರಿ, ನಿಮ್ಗೆ ವಿಷಯ ಅರ್ಥ ಆಗ್ತಿಲ್ಲ. ಇಲ್ಲಿ ಯಾರು ನನ್ನನ್ನು ಸೇರಿ ನಾವ್ಯಾರು ಕ್ರೀಡಾ ವಿರೋಧಿಗಳಲ್ಲ. ಕ್ರೀಡೆಯನ್ನ ಬಾಲ್ಯದಿಂದ ಅತ್ಯಂತ ಉತ್ಕಟವಾಗಿ ಪ್ರೀತಿಸಿರೋನು, ಅತ್ಯಂತ ಹೆಚ್ಚಿನ ಹೆಮ್ಮೆಯಿಂದ ನಾನು ಕ್ರಿಕೆಟ್ ಆಡಿರೋನು, ಅಷ್ಟೇ ಪ್ರೀತಿಯಿಂದ ಅದ್ರ ಬಗ್ಗೆ ಬರೆದಿರೋನು ನಾನು, ಅದನ್ನು ರಿಪೋರ್ಟ್ ಕೂಡ ಮಾಡಿದ್ದೀನಿ ನಾನು. ಪಾಯಿಂಟ್ ಅದಲ್ಲ ಇಲ್ಲಿ. ನೀವು ಒಂದಕ್ಕೆ ಸ್ಟಿಕ್ ಆನ್ ಆಗಿ ನಾನು ಅಷ್ಟೇ ಹೇಳ್ತಿರೋದು, ಎರಡೆರಡು stick on, ಮಾಡಬೇಡಿ. sir. ನಾವ್ ಹೇಳಿದ್ರೆ ಏನು ಸ್ಟಿಕ್ ಆನ್ stick on ನೋಡ್ರಿ, ಆಗಿದ್ದೀವಿ. ಅಲ್ಲಿ ಇದೇನು ಸೆಕೆಂಡ್ ಇದು sir, ಆ ಮನುಷ್ಯನ ಹತ್ರ ನೀವು ಅಲ್ಲಲ್ಲ, ಮುಟ್ಟಲ್ಲ ಅಂದ್ರೆ ಸೆಕೆಂಡ್ ಯಾಕ್ರಿ ಮಾಡಿದ್ರಿ? ಪ್ಲೇ ಮಾಡ್ರಪ್ಪ, ಫುಲ್ ಸ್ಕ್ರೀನ್ ಪ್ಲೇ ಮಾಡ್ರಪ್ಪ, ಅದನ್ನ ಫುಲ್ ಸ್ಕ್ರೀನ್. ಇದ್ಯಾರು ಸ್ಕ್ರಿಪ್ಟ್ ಇದು? ಈ ಚಿತ್ರಕಥೆ ಸಂಭಾಷಣೆ ಯಾರು ಬರ್ದಿದ್ರು? ಇದಕ್ಕೆ ನಕ್ವಿ ಜೊತೆಗೆ ಸೆಕೆಂಡ್ ಮಾಡಿದ್ದು ಯಾರು ಹೇಳಿದ್ರು? ಸೂರ್ಯಕುಮಾರ್ ಯಾದವ್ಗೆ ನೋಡ್ಕೊಳ್ರಿ, ಫ್ರೀಸ್ ಮಾಡ್ರಪ್ಪ, ಅದನ್ನ ಚೆನ್ನಾಗಿ ನೋಡ್ಕೊಳ್ಳಿ ದಿಲೀಪ್, Sir, ಫ್ರೀಸ್ ನಮ್ಗೆ- ಮಾಡ್ರಿ. sir, ಒಂದು ನಿಮಿಷ ಕೇಳಿಸ್ಕೊಳ್ರಿ, clear, sir. ದ್ವಂದ್ವ ಬೇಡ ನನಗೆ. ಎಲ್ಲ ನಾವು ದ್ವಂದ್ವ ನಾವು ಇಲ್ಲ, sir. We ಈ ತರ stand ಸೆಕೆಂಡ್ ಮಾಡಬೇಡಿ ಅಂತ ನಾವು ಹೇಳಲಿಲ್ಲ, ಆ ಮನುಷ್ಯನಿಗೆ ತಬ್ಕೋಬೇಡಿ ಅಂತ ನಾವು ಹೇಳಲಿಲ್ಲ, ತಬ್ಕೊಳ್ಳಿ ಅಂತಲೂ ನಾವು ಹೇಳಲಿಲ್ಲ. ಎಲ್ಲ ಡಿಸಿಷನ್ಸ್ ನಿಮ್ಮದೇ ರೀ, ಎಲ್ಲ ಡಿಸಿಷನ್ಸ್ ನಿಮ್ಮದೇ. ಆ ಅಪ್ಪನ ಸೆಕೆಂಡ್ ಮಾಡಿರೋದು ನೀವೇ. ಬಿಜೆಪಿ ಒಂದು ನಿಮಿಷ ಕೇಳಿಸ್ಕೊಳ್ರಿ, ಬಿಜೆಪಿ ಡಿಸಿಷನ್ ಅಲ್ಲ ಸರ್, ಒಂದು ಇದು ನಿಮಿಷ ಟೀಮ್ ಮ್ಯಾನೇಜ್ಮೆಂಟ್ ಡಿಸಿಷನ್. ಕೇಳಿಸ್ಕೊಳ್ರಿ. ಮತ್ತೆ ಟೀಮ್ ಮ್ಯಾನೇಜ್ಮೆಂಟ್ ಆದ್ರೆ ನೀವೆಲ್ಲ ಆಚೆ ನಿಂತ್ಕೊಂಬಿಡಿ, ಯಾವ ವಿಷಯಕ್ಕೂ ನಾವು ಹೋಗಿಲ್ವಲ್ಲ ಸರ್, ಅಲ್ಲಿ ಬರಲೇಬೇಡಿ. ಬಿಜೆಪಿ ಹೋಗಿರ್ಲಿಲ್ವಲ್ಲ ಅವ್ರೊಂದು ಟ್ವೀಟು, ಇವ್ರೊಂದು ಟ್ವೀಟು, ಅವ್ರೊಂದು ಟ್ವೀಟು, ಇವ್ರೊಂದು ಟ್ವೀಟ್, ಇದು ಯಾಕೆ ಮಾಡ್ತೀರಿ ನೀವು? ಮತ್ತೆ ನೀವು ದೇಶದ ತಂಡ, ಅದು ತಂಡವನ್ನ ಎಲ್ಲಿ ಬೇಳೆ ಬೇಯುತ್ತೋ ಅಲ್ಲಲ್ಲ, ಬೇಳೆ ಬೆಂದ ಕಡೆ ಕೇಳಿಸ್ಕೊಳ್ರಿ, ಬೇಳೆ ಬೆಂದ ಕಡೆ ನಂದಿದು, ಬೇಳೆ ಬೇಯ್ತಿಲ್ವಾ ಇದು ಅವ್ರದ್ದು, ಹಂಗ ಇಟ್ಸ್ ನಾಟ್ ಬಿಜೆಪಿ ಟೀಮ್, ಒಂದು ಕ್ರಿಕೆಟ್ ತಂಡ. ನೋಡ್ರಿ, ನಾವು ಅದನ್ನ ಹೇಳ್ತಾ ಇರೋದು. ಸೂರ್ಯ ನೋಡ್ರಿ, ಕುಮಾರ್ ಯಾದವ್ ಅಲ್ವಾ, ಕೈ ಒಂದ್ ನಿಮಿಷ ಕುಳಿತಿದ್ದಾನೆ, ಕೇಳಿಸ್ಕೊಳ್ಳಿ, ಅದನ್ನ ನೀವು ಹೇಳ್ತಿದ್ದೀರಲ್ವಾ? ಕೇಳಿಸ್ಕೊಳ್ರಿ, ಸರ್, ಅದೇ ಕೇಳಿಸ್ಕೊಳ್ಳಿ. ರೀತಿ ತಂಡ ಏನ್ ತೀರ್ಮಾನ ಒಂದು ನಿಮಿಷ ಮಾಡ್ತಾರೆ ಕೇಳಿಸ್ಕೊಳ್ಳಿ, ತಗೊಂಡ್ಬರ್ದು ಶತ್ರು ದೇಶದಿಂದ ಕಪ್ ತಗೊಂಡ್ಬಾರ್ದು ಅಂತ decide ಮಾಡ್ತು. ದಿಲೀಪ್ ಕೇಳಿಸ್ಕೊಳ್ಳಿ. ಈಗ ಸೂರ್ಯಕುಮಾರ್ನ ನೀವು ಇಂಡಿಯಾದಿಂದ ಬೇರೆ ಮಾಡಿ ನೋಡಕ್ಕಾಗತ್ತಾ? ನೋ ಸರ್, ನೋಡಿ, ನಿಮ್ದಿದೆ ನಿಮ್ಮ ಆರ್ಗ್ಯುಮೆಂಟ್ನ, ಅಲ್ಲ ಒಂದು ನಿಮಿಷ ಕೇಳಿಸ್ಕೊಳ್ಳಿ, ನಿಮ್ಮ ಆರ್ಗ್ಯುಮೆಂಟ್ನ ಅರ್ಧ ಗಂಟೆ ಬಿಟ್ಟ ಮೇಲೆ ನೀವೇ ಕೇಳಿ, ಬಿದ್ದು ನೀವೇ ನಗ್ತಾ ಇರ್ತೀರಿ. ಅಖಾಡ ಬಿಗ್ ಫೈವ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ರಘು, ನಂದು ಒಂದು ಸಿಂಪಲ್ ಪಾಯಿಂಟ್ ಇದೆ ರೀ ಇಲ್ಲಿ. ನಾವು ಯಾರು ಕ್ರಿಕೆಟ್ನ ವಿರೋಧಿಗಳಲ್ಲ, ಆಟದ ವಿರೋಧಿಗಳಲ್ಲ. ನೀವು ಒಂದು ವಾರಕ್ಕೊಂದು ಸಲ, 2 ದಿನಕ್ಕೊಂದು ಸಲ 3 ಮ್ಯಾಚ್ ಆಡಿರೋದು, 3 ಮ್ಯಾಚ್ ಆಡಿಬಿಟ್ಟು 3 ಥರ ಪ್ರತಿರೋಧ. ನಾನು ಸೆಕೆಂಡ್ ಮಾಡಲ್ಲ, ನನ್ನ ಮುಖ ನೋಡಲ್ಲ, ಅವನು ಯಾರೋ ಪಾಕಿಸ್ತಾನದವನು ಬೇರೆ, ಅಲ್ಲಿ ಬ್ಯಾಟ್ನ ಗನ್ ಥರ ಬೇರೆ ಹಿಡ್ಕೋತಾನೆ ಅವನು. ಏನು ಇದೆಲ್ಲ ಏನು ನಮಗೆ ಒಂಥರ ಅಣಕಿಸ್ದಂಗೆ ಆಗಲ್ವಾ? ಅವ್ರು ಸೋಲಿಸಿರೋದು ಬೇರೆ, ಮಟ್ಟ ಹಾಕಿರೋದು ಬೇರೆ. ಇನ್ನು 50 ಸಲ ಬರಲಿ, ಇನ್ನು ನಾವು ಆಲ್ರೆಡಿ ಚಾಂಪಿಯನ್ಸ್ ರೀ, ಇಂಡಿಯಾ ಆಲ್ರೆಡಿ ಇವ್ರ ಮೇಲೆ ನಾವು ಆಡಿ ನಾವು ನಿಮಗಿಂತ ನಿಮ್ದು ಒಳ್ಳೆ ಟೀಮು ಅಂಥೇಳಿ ನಿರೂಪಿಸ್ಕೊಳ್ಳೋಕ್ಕೇನಿದೆ? ಆ ಇಡೀ ಪಾಕಿಸ್ತಾನದ ಇಷ್ಟು ತೊಗೊಂಡ್ಬಿಟ್ರೆ ಒಂದು 100 ಜನ ಆಡಿದರೆ ಅದ್ರಲ್ಲಿ 40 ಜನ ಫಿಕ್ಸರ್ಗಳೇ ಕಾಣಿಸ್ತಾರೆ ನಿಮಗೆ. 40 ಜನ ಫಿಕ್ಸರ್ಗಳೇ, ಒಂದಷ್ಟು ಜನ ಬ್ಯಾನ್ ಆಗಿರೋರೇ ಇದ್ದಾರಲ್ಲಿ, ಅಷ್ಟು ಜನ ಬ್ಯಾನ್ ಆಗಿರೋ, ಇನ್ನೊಂದಷ್ಟು ಜನ ಇದೆ ಕ್ಲಾಸ್ ಆಟಗಾರರು, ಇತಿಹಾಸ ಯಾವತ್ತು ನೆನಪಿಸ್ಕೊಳ್ತಕ್ಕಂಥ ಆಟಗಾರರು. ನಾವು ಪಾಲಿಟಿಕ್ಸ್ ಬಿಟ್ಟು ನೋಡಿದ್ರೆ ಹಿಂಗಿದ್ದಾಗ ಇದು ಆಟದ ಅವಶ್ಯಕತೆನೇ ಇರಲಿಲ್ಲ. ಆಡಿದ್ರ ಬರೀ ಸ್ಪೋರ್ಟಾಗಿ ನೋಡಬೇಕಾಗಿತ್ತು ಅದನ್ನು. ರಮಕಾಂತ್, ಮೊದಲನೇದಾಗಿ ತಾವು ಈ ಕಾರ್ಯಕ್ರಮ ಮಾಡೋದಕ್ಕೆ ನಾನು ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸ್ತೀನಿ. ಯಾಕೆ ಅಂತಂದರೆ ಈ ದೇಶದ 140 ಕೋಟಿ ಜನರ ಮುಂದೆ ಈ BJPಯ ನಾಟಕವನ್ನು ಹೊರಗಡೆ ತಂದಿದ್ದೀರಿ, ಹೃತ್ಪೂರ್ವಕವಾದ ಧನ್ಯವಾದಗಳು. ಯಾಕೆ ಅಂತ ಹೇಳಿದ್ರೆ ಈ ಧೈರ್ಯವನ್ನು ಬೇರೆ ಯಾರೂ ಮಾಡಲ್ಲ, ನೀವು ಮಾಡಿದ್ದೀರಿ, ಆ ಧೈರ್ಯಕ್ಕೆ ಹ್ಯಾಟ್ಸ್ ಅಪ್ ಟು ಯು. ಯಾಕೆ ಈ ವಿಚಾರಗಳನ್ನು ಚರ್ಚೆ ಮಾಡ್ತೀನಿ ಅಂತಂದರೆ, ಒಂದು ಮಾಹಿತಿ ಇದೆ, ಇಂಡಿಯಾದ ಕೆಲವರು ಹೋಗಿ ಪಾಕಿಸ್ತಾನದಲ್ಲಿ ಮತ್ತು ಶ್ರೀಲಂಕಾದಲ್ಲಿ ಸ್ಟೇಡಿಯಂ ಕಟ್ಟಿಕೊಟ್ಟಿದ್ದಾರೆ. ಪಾಕಿಸ್ತಾನದಲ್ಲಿ ಮತ್ತು ಶ್ರೀಲಂಕಾದಲ್ಲಿ ಇಂಡಿಯನ್ ಸೂಟ್ ಸ್ಟೇಡಿಯಂ ಕಟ್ಕೊಟ್ಟಿದ್ದಾರೆ. ಸೊ ತಾವೇನು ಹೇಳಿದ್ರಿ ಬುಕ್ಕಿಗಳು ಅಂತ ಏನು ಹೇಳಿದ್ದೀರ, ಇದು ಕೇವಲ ಏನೋ ದುಡ್ಡಿನ ಆಟ ಹೊರತು, ಇತ್ತೀಚೆಗೆ ಆಗಿರ್ತಕ್ಕಂಥ ದುಡ್ಡಿನ ಆಟ ಹೊರತು ಏನು ನಮ್ಮ ICC ಅಧ್ಯಕ್ಷರು ಹೇಳ್ಬೋದಾಗಿತ್ತು. ಅವರು ಭಾರತೀಯರಾಗಿದ್ದರೆ ಹೇಳ್ತಾ ಇದ್ರು, ಆ ಭಾರತೀಯ ಹೆಣ್ಣು ಮಕ್ಕಳಿಗೆ, ನಮ್ಮ ಹೆಣ್ಣು ಮಕ್ಕಳಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನಾನು ಸಹಿಸೋದಿಲ್ಲ, ನಾನು ICC ಅಧ್ಯಕ್ಷನಾಗಿ ನಾನು ಭಾರತವನ್ನು ನಾನು ಕಳಿಸೋದಿಲ್ಲ, ಇಲ್ಲ ಆಡೋದಿಲ್ಲ ಅಂತೇಳಿ. ಕೇವಲ ಒಂದು ರೀತಿ ಗೇಮನ್ನು ಗೇಮಾಗೆ ನೋಡಬೇಕು. ಹಾಗೆ ನೋಡಿದಿದ್ರೆ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ರು,
ಇಲ್ಲ ನಾವು ದೇಶ ಪ್ರೇಮಕ್ಕೋಸ್ಕರ ಇಲ್ಲ ICC ಕಪ್ ಅಂತ. ನೀವು ಆಬ್ಸಲ್ಯೂಟ್ಲಿ ಕರೆಕ್ಟಾಗಿ ಹೇಳಿದಿರಿ. ಭಾರತ ಆಲ್ರೆಡಿ ಚಾಂಪಿಯನ್. ಭಾರತ 140 ಕೋಟಿ ಜನರು ಹೋಗ್ಬಿಟ್ಟು ಕೇವಲ 20 ಕೋಟಿ ಇರ್ತಕ್ಕಂಥ ಜನರು ತಿಳಿಗೇಡಿ ದೇಶ ಯಾವತ್ತಾವತ್ತು ಬಂದು ಅಸಹಾಯಕರು ನಿರಾಯುಧ ಮನುಷ್ಯರಿಗೆ ಪಹಲ್ಗಾಮಲ್ಲಿ ಹೊಡೆದು ಸಾಯಿಸ್ತಂತ ದಟ್ಟ ದರಿದ್ರ ದೇಶ ಅದು ಪಾಕಿಸ್ತಾನ. ಇವ್ರ ಮೇಲೆ ಏನು ಪ್ರೂವ್ ಮಾಡಕ್ ಉಳಿದಿತ್ರಿ ನಮಗೆ? ಹಣದಲ್ಲಿ ಪ್ರೂವ್ ಮಾಡ್ಬೇಕೇನ್ರಿ ಅವ್ರಿಗೆ? ನಾವು ನಿಮ್ಗಿಂತ ಹಣದಲ್ಲಿ ಎಕಾನಮಿಲಿ ಪ್ರೂವ್ ಮಾಡ್ಬೇಕಾ? ನಾವು ಅವ್ರಿಗಿಂತ ನದಿಗಳಲ್ಲಿ ಪ್ರೂವ್ ಮಾಡಬೇಕಾ? ಪರ್ವತಗಳಲ್ಲಿ ಪ್ರೂವ್ ಮಾಡಬೇಕಾ? ಸಂಸ್ಕೃತಿ ವಿಚಾರದಲ್ಲಿ ನಾವು ಪ್ರೂವ್ ಮಾಡಬೇಕಾಗಿತ್ತು ಅವ್ರ ಮೇಲೆ? ಆಟದ ಶ್ರೇಷ್ಠತೆಯಲ್ಲಿ ಏನಾದ್ರು ಪ್ರೂವ್ ಮಾಡಬೇಕಿತ್ತು? ಎಂಥದ್ದು ಇಲ್ಲ. ಒಂದು ಏಷ್ಯಾ ಕಪ್ ನಾವು ಬಾಯ್ಕಾಟ್ ಮಾಡಿದ್ದಿದ್ರೆ ಅವಶ್ಯಕತೆನೇ ಇರಲಿಲ್ಲ. ಏನಾಗ್ಬಿಡ್ತಾ ಇತ್ತು? ಈ ದೇಶದ ಮುಂದೆ ಆಡ್ಕೊಳ್ರಪ್ಪ, ಆಡ್ಕೋ ಆಯ್ತು. ಆಳೂರಿಗೆ ಉಳ್ದೋನೆ ನಾಯಕ ಅಂತ ನೀನು ಆಗ್ಬಿಡು ನಾಯಕ. ಬಾಂಗ್ಲಾ ಅದು ಬರ್ಗೇಟ್ ಕೂತಿದೆ, ಅದು ಅಧಪತನ ಕಡೆ ಅದು ಹೋಗಿದೆ. ಶ್ರೀಲಂಕಾ ಚೇತರಿಸ್ಕೋತಾ ಇದೆ. ನೇಪಾಳ ಈಗ ಅಂಬೆಗಾಲು ಇಡ್ತಾ ಇದೆ. ಬಂದು ಇಲ್ಲ ಅವರು. ಇನ್ನೇನು ಮಾಡ್ಬೇಕಾಗಿತ್ತು ಇದರಲ್ಲಿ? ಇನ್ನೇನಿತ್ರಿ ಇಲ್ಲಿ? ಆಡ್ಕೊಳಪ್ಪ, ಆಯ್ತು ನೀನೇ ಬಿಡಪ್ಪ ದೊಡ್ಡ ನಾಯಕ. ಈ ಮುಗಿದೋಗಿತ್ತು ನಮ್ಗೆ. ಅದು ಏಷ್ಯಾ ಕಪ್ ಏನಾದ್ರು ಆಡಿಲ್ಲ ಗೆದ್ದಿಲ್ಲ ಅಂದಿದ್ರೆ ಆಯ್ತು. ಗೆದ್ದ ನಂತರ ಭಾರತಕ್ಕೆ ಬಂದಿದ್ದೇನು? ಇಲ್ವಾ? ಭಾರತಕ್ಕೆ ಬಂದ ಕೀರ್ತಿ ಏನು? ಡಿಸೈಡ್ ಮಾಡಿಬಿಟ್ರ ಆಡಿ ಕೀರ್ತಿ. ಆಗ ನೀವು ಬರೀ ಕ್ರೀಡಾಪಟುಗಳಾಗಿ ಆಡ್ರಪ್ಪ, ಇದನ್ನ ನಮ್ಮ ತಕರಾರಿಲ್ಲ ಅನ್ಬೇಕು. ಅಲ್ಲಿ ಹೋಗೋದು ಸೆಕೆಂಡ್ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅಂತ ಹೇಳಿ ಆಸ್ ಇಫ್ ನಾವು ಗೆದ್ರು ಎಂತ ಪ್ರತಿಭೆ ತೋರಿಸಿದ್ವಿ ಗೊತ್ತಾ? ನೋಡಿ, ಸೆಕೆಂಡ್ ಮಾಡಲಿಲ್ಲ. ಇದು ಯಾವ ಥರದ? ಈ ದೇಶದ ಒಣಪ್ರತಿಷ್ಠೆ ಆಗಲ್ವಾ ಇದು? ಒಣಪ್ರತಿಷ್ಠೆ ಅಲ್ಲ. ಈ ದೇಶದ ಮುಂದೆ ನಾಟಕಗಳು, ಒಳ ಒಪ್ಪಂದಗಳು ಬೆತ್ತಲೆಯಾಗಿದ್ದಾವೆ. ಈ ದೇಶದ 140 ಕೋಟಿ ಜನಗಳು ಯಾರ್ಯಾರು ಒಳ ಒಪ್ಪಂದಗಳನ್ನು ಮಾಡಿಕೊಂಡು, ಯಾರ್ಯಾರು ಒಳಗ ಅಡ್ಜಸ್ಟ್ಮೆಂಟ್ಗಳನ್ನು ಮಾಡಿಕೊಂಡು, ಯಾರ್ಯಾರು ಬುಕ್ಕಿಗಳ ಆಟಗಳನ್ನು ಆಡ್ತಾ ಇದ್ರು, ಜನರನ್ನ ಮೋಸ ಮಾಡಿ ದುಡ್ಡು ಮಾಡುವಂತ ಕೆಲಸ ಮಾಡ್ತಾ ಇದ್ರು, ಅವರ ಮುಂದೆ ಇವತ್ತು ಬೆತ್ತಲಾಗಿದ್ದಾರೆ. ಸೊ ಆ ಬೆತ್ತಲುತನನೇ ನಡ್ತಿರ್ತಕ್ಕಂಥ ಡ್ರಾಮಾಗಳು. ಫೈನ್. ನಮಗೆ ಇಲ್ಲಿ ದಿಲೀಪ್, ಪಾಕಿಸ್ತಾನದ ಎಕಾನಮಿಗೂ ಭಾರತದ ಎಕಾನಮಿಗೂ ನಾವ್ಯಾರು ಕಂಪೇರ್ ಮಾಡಿದ್ರು ಕೂಡ ಒಂಥರ ಅದು ಹಾಸ್ಯ ಆಗ್ಬಿಡುತ್ತೆ. ಅದು ಇವತ್ತು ಕಾವಲಿರ್ತಕ್ಕಂಥ ಸ್ಥಿತಿ. ನೀರು ಬಿಟ್ಟರೆ ಸಾಕು ಅಂತಿದ್ದಾರೆ, ಆಹಾರ ಸಿಕ್ಕರೆ ಸಾಕು ಅಂತಿದ್ದಾರೆ. ಇನ್ಫ್ಲೇಷನ್ನು ಅಲ್ಲಿ ಮಿತಿ ಮೀರಿ ಹೋಗ್ಬಿಟ್ಟಿದೆ. ಟ್ರಂಪ್ ಬರಬೇಕು, ಏನೋ ಇನ್ವೆಸ್ಟ್ ಮಾಡಬೇಕಲ್ಲಿ, ಇಲ್ಲ ಟ್ರಂಪ್ ಏನೋ ಸಹಕಾರ ಕೊಡಬೇಕು, ಟ್ರಂಪ್ ಯಾರನ್ನ ಊಟಕ್ಕೆ ಬರ ಹೇಳಬೇಕು, ಅವ್ರಿಗೊಂದು ಜೀವನ, ಒಂದು ಬದುಕು. ಸೊ ಇಂಥ ದೇಶದ ಮೇಲೆ ಭಾರತ ಒಂದು 20 ಓವರ್ಗಳಲ್ಲಿ ಒಂದು ಚರ್ಮದ ಚೆಂಡು, ಆ ಕಡೆಯಿಂದ ಮರದ ಹಲಗೆ, ಈ ಕಡೆಯಿಂದ ಚರ್ಮದ ಚೆಂಡು, ಆ ಕಡೆಯಿಂದ ಮರದ ಹಲಗೆಯಲ್ಲಿ ಏನು ಪ್ರೂವ್ ಮಾಡಬೇಕಾ? ಯಾವುದಲ್ಲಿ ಪ್ರೂವ್ ಮಾಡಿಲ್ಲ ಹೇಳ್ರಿ ಹೋಗಲಿ ಇತಿಹಾಸದಲ್ಲಿ. ನಾವು ಹೇಳೋದು ಇದ್ರದ್ದು ಅವಶ್ಯಕತೆ ಇರಲಿಲ್ಲ ಅಂತ. ಆಯಿತು, ಆಡ್ಬಿಟ್ರಿ, ಎಸ್ ಡಿಸೈಡ್ ಆಗೋಯ್ತು. ನ್ಯೂಟ್ರಲ್ ವೆನ್ಯೂನೋ ಅಥವಾ ಪಾಕಿಸ್ತಾನನೋ ಏನೋ ಒಂದು ಆಡ್ಬಿಟ್ರಿ. ನೀವು ಆಡಿದ ಮೇಲೆ ಇದು ಯಾವುದಿದು? ಈ ನಾಯಕನಿಗೆ ಇದೆಲ್ಲ ತಲೆ ತುಂಬಿದವ್ರು ಯಾರು? ಸೂರ್ಯಕುಮಾರ್ ಯಾದವ್ಗೆ. ಸರ್ ನೋಡಿ, ನನಗೆ ಒಂದು 2 ನಿಮಿಷ ಟೈಮ್ ಕೊಡಿ, ನಾನು ಉತ್ತರ ಕೊಡ್ತೀನಿ ನಿಮಗೆ. ಒಂದು, ನಿನ್ನೆ ಭಾರತ ಪಾಕಿಸ್ತಾನದ ವಿರುದ್ಧ ಗೆದ್ದಿದೆ. ಕಂಗ್ರ್ಯಾಚುಲೇಷನ್ಸ್. ಎಸ್, ಗೆದ್ದಿದೆ. ಒಂದು ತಂಡವಾಗಿ ನಾವು ಸಂಭ್ರಮಿಸಬೇಕು. ಭಾರತ ಖುಷಿಯಾಗಿ ನಾವು ಎಲ್ಲರೂ ಸಂಭ್ರಮಿಸಿದ್ದೀವಿ. ಇದನ್ನ ನಾವು ಒಂದು ಟೀಮ್ ಆಗಿ ನೋಡೋಣ. ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗು, ಪಾಕಿಸ್ತಾನ ಬಿಕಾರಿ ದೇಶ, ಭಿಕ್ಷುಕರ ದೇಶ, ಶತ್ರು ದೇಶ, ಮತ್ತೊಂದು ಮಗದೊಂದು ನಮಗೆ ಗೊತ್ತಿದೆ. ಪಾಕಿಸ್ತಾನದ ವಿರುದ್ಧ ಯಾವ ರೀತಿ ನಾವು ಸೇಡನ್ನು ತೀರಿಸ್ಕೊಂಡಿದ್ದೀವಿ ಅಂತಕ್ಕಂಥದ್ದು. ಆದರೆ ಇವತ್ತು ಮ್ಯಾಚ್ ಟೀಮ್ ಆಡಿ ಗೆದ್ದಿರ್ತಕ್ಕಂಥದ್ದು, ಆ ಭಿಕ್ಷುಕ ದೇಶಕ್ಕೆ ಯಾವ ರೀತಿ ಉತ್ತರ ಕೊಡಬೇಕೋ ಟೀಮ್ ಮ್ಯಾನೇಜ್ಮೆಂಟ್ ಉತ್ತರ ಕೊಟ್ಟಿದೆ. ಸೊ ರಾಹುಲ್ ಗಾಂಧಿ ಅವರು ಕಂಗ್ರ್ಯಾಚುಲೇಷನ್ ಹೇಳಿಲ್ಲ ಅಂತ ಇದೊಂದು ಚರ್ಚೆ ನಡೀತಾ ಇದೆ. ರಾಹುಲ್ ಗಾಂಧಿ ಅವರು ಯಾಕೆ ಕಂಗ್ರ್ಯಾಚುಲೇಷನ್ ಹೇಳ್ತಾರೆ ಸರ್? ಯಾವತ್ತು ಪಾಕಿಸ್ತಾನದ ವಿರುದ್ಧ ಮಾತನಾಡಿದ್ದಾರೆ ಅವರು? ರಾಹುಲ್ ಗಾಂಧಿ ಅವರು ಯಾವಾಗಲೂ ಸಹ ಪಾಕಿಸ್ತಾನದ ಪರವಾಗಿ ಮತ್ತೆ ಬೇರೆ ದೇಶಗಳ ಪರವಾಗಿ ಮಾತಾಡೋದು. ನಾನೊಂದು 3 ಪಾಯಿಂಟ್ ಹೇಳ್ತೀನಿ ಸರ್, ದಯಮಾಡಿ ಅವಕಾಶ ಮಾಡಿಕೊಡ್ಬೇಕು. ಅಮೆರಿಕಾದಲ್ಲಿ ಕುತ್ಕೊಂಡು ಹೇಳ್ತಾರೆ ಇದೇ ರಾಹುಲ್ ಗಾಂಧಿ ಅವರು, ಭಾರತದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮೀಸಲಾತಿಯನ್ನು ರದ್ದು ಮಾಡ್ತೀವಿ ಅಂತ ಹೇಳ್ತಾರೆ. ಯಾಕೆ? ಭಾರತದ ಜಾಗ ಇರಲಿ ಹೇಳಲಿಕ್ಕೆ. ಹೋಗಿ ಅಮೆರಿಕದಲ್ಲಿ ಹೇಳ್ಬೇಕಾ ಭಾರತದ ವಿಚಾರವನ್ನ? ಪ್ರಜಾಪ್ರಭುತ್ವ ಅಸುರಕ್ಷಿತವಾಗಿದೆ ಭಾರತದಲ್ಲಿ ಇಂಥವಾಗಿ ಹೇಳ್ತಾರೆ ಅಮೆರಿಕದಲ್ಲಿ ಕೂತ್ಕೊಂಡು. ಬ್ರಿಟನ್ನಲ್ಲಿ ಕೂತ್ಕೊಂಡು ಹೇಳ್ತಾರೆ ಭಾರತದ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಬ್ರಿಟನ್ನಲ್ಲಿ ಕೂತ್ಕೊಂಡು ಹೇಳ್ತಾರೆ. ಯಾಕೆ ಭಾರತದಲ್ಲಿ ಹೇಳಕ್ ಆಗ್ತಿರ್ಲಿಲ್ವ ಇವರಿಗೆ? ಜರ್ಮನಿನಲ್ಲಿ ಕೂತ್ಕೊಂಡು ಹೇಳ್ತಾರೆ ಮೋದಿ ಅವರ 56 ಎದೆ ಇಂಚು ಐಸಿಸ್ ಉಗಮಕ್ಕೆ ಕಾರಣ ಅಂತ ಹೇಳ್ತಾರೆ. ಯಾಕೆ ಸರ್? ರಾಹುಲ್ ಗಾಂಧಿ ಅವರು ಭಾರತ ವಿರುದ್ಧ ಹೇಳಿಕೆ ಕೊಡ್ಲಿಕ್ಕೆ ಬೇರೆ ದೇಶದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಇದೊಂದು ಚರ್ಚೆ ಅಂತೂ ನಡೀತಾ ಇದೆ ಅಲ್ವಾ? ರಾಹುಲ್ ಗಾಂಧಿ ಅವರು ಕಂಗ್ರ್ಯಾಚುಲೇಷನ್ಸ್ ಹೇಳಿಲ್ಲ. ಪಾಪ ಅವರಿಗೆ ಅತಿಯಾದ ಪ್ರೀತಿ ಪಾಕಿಸ್ತಾನದ ಮೇಲೆ, ಅವ್ರ ನಾಯಕರುಗಳಿಗೆ ಅತಿಯಾದ ಪ್ರೀತಿ. ಇದೇ ಪಿ ಚಿದಂಬರಂ ಹೇಳಿದ್ರು, ಉಗ್ರಗಾಮಿಗಳು ಪಾಕಿಸ್ತಾನದಿಂದ ಬಂದಿರೋದಕ್ಕೆ ಸಾಕ್ಷಿ ಏನು ಅಂತ ಹೇಳಿ. ಸಾಕ್ಷಿ ಕೇಳಿದ್ರು ಇವರು. ಈಗ ಇದೇ ಕೇಳ್ತಿದ್ದಾರೆ ನಮ್ಮ ಕಾಂಗ್ರೆಸ್ ವಕ್ತಾರ ಸ್ನೇಹಿತರು, ಸಾಕ್ಷಿ ಕೇಳ್ತಾ ಇದ್ದಾರೆ. ಸ್ವಾಮಿ, ನಿಮಗೆ ಈ ಭಾರತದ CDR ಹೇಳಿದ್ರೆ ನಿಮ್ಗೆ ನಂಬಿಕೆ ಇಲ್ಲ, ಮೋದಿ ಅವರು ಹೇಳಿದ್ರೆ ನಂಬಿಕೆ ಇಲ್ಲ, ರಕ್ಷಣಾ ಸಚಿವ ಹೇಳಿದ್ರೆ ನಂಬಿಕೆ ಇಲ್ಲ. ಅದು ಹಾಳ್ಬಿದ್ದು ಹೋಗ್ಲಿ, ಪಾಕಿಸ್ತಾನದ ಅಧ್ಯಕ್ಷ ಶರೀಫ್ ಹೇಳ್ತಾನೆ ಬಂದು ವಾಯುನೆಲೆಗಳನ್ನ ಭಾರತ ಧ್ವಂಸ ಮಾಡೋದು ಸತ್ಯ ಅಂತ ಒಪ್ಕೊಂಡವನೆ. ಅದು ಸಹ ನಂಬಿಕೆ ಇಲ್ಲ ಇವರಿಗೆ. ಮತ್ತೆ ಬ್ರಹ್ಮೋಸ್ಗೆ ನಾವು ನಡುಗೋಗಿದ್ದು ಅಕ್ಷರಶಃ ಅಂತ ಪಾಕ್ನ ನಿವೃತ್ತ ಸೇನಾಧಿಕಾರಿ ಹೇಳ್ತಾನೆ. ಪಾಠ ಕೇಳಿದ್ದೀನಿ. ಈಗ ನೀವು ಬುಕ್ ಪೂರ್ತಿ ಬರ್ಕೊಂಡು ಬಂದ್ಬಿಟ್ಟಿದ್ದೀರಿ. ನಾನು ದಿಲೀಪ್, ನೀವು
ನಿಮ್ದು ಪಾಕಿಸ್ತಾನ ಈಗೆಲ್ಲ ನಂಬ್ತಾರೋ ಕೇಳಿಸ್ಕೊಳ್ಳಿ, ಇಲ್ವೋ ಗೊತ್ತಿಲ್ಲ. ನಿಮ್ದು ಕಾಂಗ್ರೆಸ್ನವ್ರಿಗೆ ಸಾಕ್ಷಿ ಬೇಕು. ಒಂದು ಏನ್ ಸರ್ ಇದು ದಿಲೀಪ್ standard? ದಿಲೀಪ್ ದಿಲೀಪ್ ನಿಮಗೆ ಏನ್ stand ಅಲ್ಲ ಇದು? ಕೇಳಿಸ್ಕೊಳ್ಳಿ, ನೀವು ಕೆಂಪು ಬಣ್ಣದ ಇವನ್ ಡೈರಿ ತಂದಿದ್ದೀರಲ್ಲ, ಬಹಳಷ್ಟು ಪಾಠ ಮಾಡ್ಕೊಂಡು ಬಂದಿದ್ದೀರಿ. ನಾನು ಆಪರೇಷನ್ ಸಿಂಧೂರದ ಬಗ್ಗೆ ಆಗಲಿ, ಈ ರಾಹುಲ್ ಗಾಂಧಿ ಯಾವ ದೇಶದಲ್ಲಿ ಸ್ಟೇಟ್ಮೆಂಟ್ ಕೊಟ್ರಿ ಅಂತ ನನ್ನ ಪ್ರಶ್ನೆ ಅಲ್ಲ. ರಾಹುಲ್ ಗಾಂಧಿ ಯಾಕೆ ಚರ್ಚೆ ಅಲ್ಲ ಆಗ್ಬಾರ್ದು? ಕೇಳಿಸ್ಕೊಳ್ಳಿ, ರಮಾಕಾಂತ್ ಸರ್? ನಾನು ಖಂಡಿತ ಚರ್ಚೆ ಮಾಡೋಣ. ಇವತ್ತಿನ ನನ್ನ ಪಾಯಿಂಟ್ ಇಷ್ಟೇ ಕೇಳ್ತಾ ಇರೋದು, ನಿಮ್ಮನ್ನು ಸರಳವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ರಾಹುಲ್ ಗಾಂಧಿ ಆಡಬೇಡ ಅಂದಿದ್ದಿದ್ರೆ, ಇವ್ರನ್ನ ಆಡಿಸ್ಬೇಡ ಅಂದಿದ್ರೆ ನೀವು ಆಡಿಸ್ತಿರ್ಲಿಲ್ವಾ? ಅಥವಾ ರಾಹುಲ್ ಗಾಂಧಿ ಆಡಿಸಿ ಅಂದಿದ್ರೆ ನೀವು ಆಡಿಸ್ತಾ ಇದ್ರಾ? ರಾಹುಲ್ ಗಾಂಧಿ ಹೆಂಗ್ ಆಡಿಸ್ಬೇಡ ಅಂತ ಹೇಳ್ತಾರೆ ಸರ್? ಅಲ್ವಾ ಯಾಕೆ ಅಲ್ವಾ ಆಡಿಸ್ಬೇಡ ಅಂತ? ನೀವು ಮತ್ತೆ ಯಾಕೆಂದ್ರೆ ಅವ್ರು ಪಾಕಿಸ್ತಾನದ ಮೇಲೆ ಪ್ರೇಮ ಇದೆಯಲ್ಲ ಸರ್, ಯಾಕೆ ನೀವು ಹೇಳ್ತಾರೆ ಮಧ್ಯೆ ಅವ್ರು? ಮಾತಾಡಿದ್ರೆ ನಾನು ಮಾತಾಡಲ್ಲ, ಅದು ಹೇಳಿ debate ಸರ್, ಆಗಲ್ಲ. ನೀವು ಹೇಳಿ. ಕೇಳಿಸ್ಕೊಳ್ಳಿ, ಇದರಲ್ಲಿ ನೀವು ಅವಾಗಲೇ ಕೇಳಿದ್ರಿ ರಾಹುಲ್ ಗಾಂಧಿ ಆಡಬೇಡ ಅಂತ ಏನು ಹೇಳಲೇ ಇಲ್ವಲ್ಲ ಅಂತ ಹೇಳಿ. ಸಪೋಸ್ ರಾಹುಲ್ ಗಾಂಧಿ ಆಡಬೇಡಿ ಅವ್ರ ಮೇಲೆ ಅಂತ ಹೇಳಿದ್ರು, ತಿಳಿಸ್ತಿದ್ರ ನೀವು? ರಾಹುಲ್ ಗಾಂಧಿ ಸರ್, ಕೇಳಿಸ್ಕೊಳ್ರಿ, ಸರ್ ಹೇಳಿ. ಹಂಗಿದ್ರೆ ರಾಹುಲ್ ಗಾಂಧಿ ಕೇಳ್ಕೊಂಡು ಸರ್ಕಾರ ಮಾಡಿ ನೀವು. ಸರ್ ರಾಹುಲ್ ಗಾಂಧಿ ಆಡ್ಬೇಡ ಅಂತ ಹೇಳಿದ್ರೆ ಅವ್ರು ಹೇಳೇ ಇಲ್ವಲ್ಲ ಅಂದ್ರೆ ಯಾವಾಗ? ರೈಸ್ ಮಾಡ್ತಿದಾರಲ್ಲ ಕಾಂಗ್ರೆಸ್ನವರು, ಆಪರೇಷನ್ ಸಿಂಧೂರದಲ್ಲಿ ಸಿಂಧೂರ ಹರಿಸ್ಬಿಟ್ರು, ಯಾವ ಪಾಕಿಸ್ತಾನದ ವಿರುದ್ಧ ಆಡಿದ್ರು, ನಾವು ನಮ್ಮ ಮೇಲೆ ಬಂದು ಬಾಂಬ್ ಹಾಕ್ಬಿಟ್ರು ಅಂತೆಲ್ಲ. ನೋಡ್ರಿ, ಈಗ ಒಂದ್ ಇದಕ್ಕೆಲ್ಲ ಈ ಕೇಳಿಸ್ಕೊಳ್ಳಿ. ಪ್ರಶ್ನೆಗೆ ಅರ್ಹರಾಗಿದ್ರು ಅವರು. ನೀವು ಇವತ್ತು ಆ ಪ್ರಶ್ನೆ ಕೇಳಕ್ಕೆ ಅರ್ಹತೆ ಇಲ್ಲ ಅವ್ರಿಗೆ. ಒಂದು ವಿಷಯ ಕೇಳಿಸ್ಕೊಳ್ಳಿ, ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ಗಳಿಗೆ, ಅದು ಜರ್ಮನಿಲಿ ಹೇಳಿರಲಿ, ಅಮೆರಿಕಲ್ಲಿ ಹೇಳಿರಲಿ, ಇಂಗ್ಲೆಂಡಲ್ಲಿ ಎಲ್ಲೇ ಹೇಳಿರಲಿ, ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ಗಳಿಗೆ ರಾಹುಲ್ ಗಾಂಧಿಗಿಂತ ಹೆಚ್ಚಿನ ಎಫೆಕ್ಟಿವ್ ಆಗಿ ಪ್ರಚಾರ ಕೊಟ್ಟವರು ಅದ್ರ ಬಗ್ಗೆ ದಿನನಿತ್ಯ ಮಾತಾಡ್ತಿರೋದು ನೀವೇ. ಆ ಪ್ರಚಾರ ಉಚಿತವಾಗಿ ಸಿಕ್ಬಿಟ್ಟಿದೆ ರಾಹುಲ್ ಗಾಂಧಿಗೆ, ಉಚಿತ, ಫ್ರೀ, ಮುಫತ್ ಮೇ. ರಾಹುಲ್ ಗಾಂಧಿ ಏನ್ ತಗೊಂಡು ಮಾತಾಡಿದ್ರು ಇಷ್ಟು ಪಬ್ಲಿಸಿಟಿ ಸಿಗ್ತಿರಲ್ಲ, ಅದೊಂದ್ ಕಡೆ ಇರಲಿ. ನೀವು ಒಂದು ನಿಮಿಷ ಕೇಳಿಸ್ಕೊಳ್ಳಿ, ನೀವು 5 ಜೆಟ್ಸ್ ಅಂತ ಬರ್ತೀರಾ, 5 ಜೆಟ್ ಅಂತ ನೀವು ಬಂದರೆ ನಾನು ಪೂರ್ತಿ 5 ಜೆಟ್ಗೆ ಸ್ಟಿಕ್ ಆನ್ ಆಗ್ತೀನಿ. ಪಹಲ್ಗಾಮ್ ಅಂತ ಬರ್ತೀರಾ, ಅದ್ರ ಬಗ್ಗೆ ನಾನು ಮಾತಾಡ್ತಿರೋದು ಏಷ್ಯಾ ಕಪ್ ಕ್ರಿಕೆಟ್ಗೆ ಒಂದು ಭಾರತ ತನ್ನ ಪ್ರತಿರೋಧವನ್ನು ದಾಖಲಿಸಬೇಕಿತ್ತು. ಮುಂಚೆ ಕೇಳಿಸ್ಕೊಳ್ಳಿ, ಪ್ರತಿರೋಧ ದಾಖಲಿಸಬೇಕಾಗಿತ್ತು, ಆಗಲಿಲ್ಲ. ನೀವು ಆಡಕ್ಕೆ ಒಪ್ಕೊಂಡ್ಬಿಟ್ಟ ಮೇಲೆ ನಾವು ಈ ಚೇಷ್ಟೆಗಳಿದೆಯಲ್ಲ, ಈ ಬೇರೆ ಎಕ್ಸ್ಟ್ರಾ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ ಇದೆಯಲ್ಲ, ಇದಕ್ಕೆ ಹೋಗಬಾರ್ದಾಗಿತ್ತು. ಇಷ್ಟೇ ನನ್ನ ಪ್ರಶ್ನೆ. ಆಡಲೇಬಾರ್ದಾಗಿತ್ತು. ಆಡಿದ್ದೀರಾ? ಬರೀ ಕ್ರೀಡೆ. ನೋಡಪ್ಪ, ಇದನ್ನು ನಾನು ರಾಜಕೀಯದೊಂದಿಗೆ ಮೇಳೈಸ್ತಾ ಇಲ್ಲ. ರಕ್ತ, ನೀರು, ಕ್ರಿಕೆಟನ್ನು ಒಟ್ಟಿಗೆ ನಾನು ಹರಿಸ್ತಾ ಇಲ್ಲ. ನಾನು ಬೇರೆ ಬೇರೆಯಾಗಿ ನೋಡ್ತಾ ಇದ್ದೀನಿ. ಕ್ರಿಕೆಟ್ ಬೇರೆ, ರಕ್ತ ಬೇರೆ, ನೀರು ಬೇರೆ. ಹಾಗಿದ್ದಿದ್ರೆ ನೀವು ಆ ಟ್ರ್ಯಾಕಲ್ಲಿ ಇರಿ ಅಂತ ಎಲ್ಲ ಮಿಕ್ಸ್ ಮಾಡಿಕೊಂಡು ಬರೀ ರಾಜಕೀಯ ಸ್ಟೇಟ್ಮೆಂಟ್ ಎಲ್ಲ ಕಾಲ ಕಳೀತಿರಲ್ರಿ. ಇದು ಹೆಂಗ್ರಿ ಇದು? ನೀವು ಹೇಳ್ತಿರ್ತಕ್ಕಂಥದ್ದು ಮೋದಿ ಅವ್ರ ಹಂಗಂತ ಹೇಳ್ಬೇಕಾಗಿತ್ತ? ಕ್ರೀಡೆ ಬೇರೆ ಅಂತನಾ? ಯಾವುದು? ಮೋದಿ ಅವರಿಂದ ಕ್ರೀಡೆ ಇದಕ್ಕೆ ಸೇರ್ಕೊಳ್ಳುತ್ತೆ ಅಂತ ಹೇಳಿದಾರ ನರೇಂದ್ರ ಮೋದಿ ಅವರು? ನಾನು ಅದಲ್ರಿ ಹೇಳ್ತಿರೋದು, ನೀವು ಆಡ್ಲೇಬಾರ್ದಾಗಿತ್ತು ಅವ್ರ ಮೇಲೆ ಅಂತ. ಯಾರು ನಿರ್ಧಾರ ಅದು? ಹಾಗಾದ್ರೆ BCCI ದೇಶಕ್ಕಿಂತ ದೊಡ್ಡದಲ್ಲ ರೀ. ಉತ್ತರ ಕೊಡಕ್ಕೆ ಅವಕಾಶ ಮಾಡ್ಕೊಡಿ. BCCI ದೇಶದ ಏಜೆನ್ಸಿ ಅನ್ಕೊಂಡಿದ್ದೀರಾ ನೀವು? ಒಂದು ಪ್ರೈವೇಟ್ ಬೋರ್ಡ್ ರೀ ಅದು, ಒಂದು ಪ್ರೈವೇಟ್ ಬೋರ್ಡ್ ಅದು. ಚೇಷ್ಟೆ ಅಂತ ನೀವ್ ಹೇಳ್ತೀರಿ. ಅವು ಚೇಷ್ಟೆನೆ ಮಾಡಿರೋದು ಅವ್ರೀಗ. ನಾನು ಮುಟ್ಟಲ್ಲ, ಚೆಕ್ ಮಾಡಲ್ಲ, ತಪ್ಕೊಳ್ಳಿ ಅಂತ ನಾವು ಹೇಳಿಲ್ಲ ಅವ್ರಿಗೆ. ಅವಕಾಶ ಯಾವಾಗ ಕೊಡ್ತೀರಿ? ನಾನು ಮಾತಾಡ್ತೀನಿ. ತಪ್ಕೊಳ್ಳಿ ಅಂತ ನಾವು ಹೇಳಿಲ್ವಲ್ರಿ. ಒಂದು ನಿಮಿಷ ಸರ್, ನೀವು ಚೇಷ್ಟೆ ಇಡೀ ಬುಕ್ಕೆ ಓದ್ತಾ ಇದ್ರಿ, ಒಂದು ನಿಮಿಷ ಒಂದು ಇಡೀ ಬುಕ್ಕು. ಪ್ಲೀಸ್ ಲಿಸನ್ ಸರ್. ಚೇಷ್ಟೆ ಅಂತ ನೀವ್ ಹೇಳ್ತೀರಿ, ನಾವ್ ಹೇಳ್ತೀವಿ ಭಾರತ ತಂಡ ನಿನ್ನೆ ಪಾಕಿಸ್ತಾನದ ವಿರುದ್ಧ ಗೆದ್ದು ದೇಶ ಪ್ರೇಮವನ್ನ ತೋರ್ಸ್ಕೊಟ್ಟಿದೆ, ಅವರಿಗೆ ದೇಶ ಪ್ರೇಮವನ್ನ ಎಕ್ಸ್ಪ್ರೆಸ್ ಮಾಡಿದೆ ಅಂತ ನಾನು ಹೇಳ್ತೀನಿ. ಯಾವ ರೀತಿ ಅಂತಂದ್ರೆ ಬಿಕಾರಿ ದೇಶ. ಈ ಮ್ಯಾಚ್ ಆಡದೇ ಇದ್ದಿದ್ರೆ, ಈ ಒಂದು ಮ್ಯಾಚ್ ಆಡದೇ ಇದ್ದಿದ್ರೆ, ಅಲ್ಲ ರೀ, 240 ಬಾಲ್ ಆಡದೇ ಇದ್ದಿದ್ರೆ, ಕೇಳಿಸ್ಕೊಳ್ಳಿ, ಅಲ್ಲ ರೀ, ಒಂದ್ ನಿಮಿಷ ಕೇಳಿಸ್ಕೊಳ್ರಿ. ಏಷ್ಯಾ ಕಪ್ ಅಂತ ಮಾಡೋದು ಭಿಕ್ಷುಕರ ದೇಶ ಟ್ರೋಫಿ ಅಲ್ಲ. ಕೇಳಿಸ್ಕೊಳ್ಳಿ, ಏಷ್ಯಾ ಕಪ್ ಮೂರೇ, ಕೇಳಿಸ್ಕೊಳ್ಳಿ. ಏಷ್ಯಾ ಕಪ್ ಅಂತ ಏಷ್ಯಾ ಕಪ್ ತಗೊಳ್ಳಿ. ನೀವು ಪಾಕಿಸ್ತಾನ ಕಪ್ ಅಂತ ಆಕ್ಟಿವೇಟ್ ಮಾಡ್ತಾ ಇದ್ದೀರಾ. ಇಲ್ಲಿ ಪಾಕಿಸ್ತಾನ ಅಂತೀರಲ್ಲ, ಏಷ್ಯಾ ಕಪ್ ಅಂತೀರಲ್ರಿ ನೀವು. ಇದು ಪಾಕಿಸ್ತಾನ ಏಷ್ಯಾ ಕಪ್ ಗೆದ್ದ ಮೇಲೆ ಪಾಕಿಸ್ತಾನದ ಟ್ರೋಫಿ ನಾವು ತಗೊಳ್ಳಲ್ಲ ಅಂತ ಹೇಳ್ತಾ ಇದ್ದೀರಿ. ಯಾಕೆ ಸೆಕೆಂಡ್ ಯಾಕೆ ಮಾಡಿದ್ರಿ? ಸೆಕೆಂಡ್ ಯಾಕೆ ಮಾಡಿ ನಾಟಕ ಮಾಡಿದ್ರಿ? ಸೆಕೆಂಡ್ ಯಾಕೆ ಡ್ರಾಮಾ ಇದು? ಮತ್ತೆ ಸೂರ್ಯಕುಮಾರ್ ಯಾದವ್ ಏಷ್ಯಾ ಕಪ್ ಹಾಂತಿದ್ರಿ, ಅದು ಸರಿಯಾಗಿ ನೋಡ್ರಿ, ಅದನ್ನ ಫುಲ್ ಫ್ರೇಮ್ ತೋರಿಸ್ರಪ್ಪ ಇವ್ರಿಗೆ. 15 ದಿನದ ಹಿಂದೆ ಇದ್ರಿ ಇದು. ಬುಕ್ ಓದಿದಿರಿ ನೀವು, ಗ್ರಂಥ ಇಟ್ಬಿಟ್ಟಿದ್ದೀರಲ್ಲಿ. ಸಾಕ್ಷಿ ಸಮೇತ ಮಾತಾಡ್ಲಿಲ್ಲ ಅಂದ್ರೆ ನಮ್ಮ ಮೇಲೆ ಬೇರೆ ತರ ಕರೆದು ಬಿಡ್ತಾರೆ. ಹೇಳಿ ಆಯ್ತು, ಇದ್ಯಾಕೆ ಹೇಳಿ? ನಿನ್ನೆ ತೀರ್ಮಾನ ಸೂರ್ಯಕುಮಾರ್ ಯಾದವ್ ಕೈ ಕೊಡ್ತಾ ಇರ್ತಕ್ಕಂಥದ್ದು ಇಟ್ಸ್ ಓನ್ ಡಿಸಿಷನ್ ಅಥವಾ ಓನ್ ಡಿಸಿಷನ್ ಆಯ್ತು. ಈಗ ಸೂರ್ಯಕುಮಾರ್ ಅಖಾಡ ಬಿಗ್ ಡಿಸಿಷನ್ ಮತ್ತೆ ಮುಂದುವರಿಸಿ ಒಂದು ಬ್ರೇಕ್ ಆದ್ಮೇಲೆ ಪಾರ್ವತೀಶ್ ಬಿಳಿದಾಳೆ ನಮ್ಮನ್ನು ಜಾಯ್ನ್ ಆಗಿದ್ದಾರೆ, ಹಿರಿಯ ಪತ್ರಕರ್ತರು. ಪಾರ್ವತೀಶ್ ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ನನ್ನ ಪಾಯಿಂಟ್ ಇದೆ ಇಲ್ಲಿ. ಈಗ ಕ್ರಿಕೆಟನ್ನು ಅತ್ಯಂತ ಉತ್ಕಟವಾಗಿ ಪ್ರೀತಿ ಮಾಡ್ತಕ್ಕಂಥ ಕೋಟ್ಯಾಂತರ ಭಾರತೀಯರಲ್ಲಿ ನಾನು ಕೂಡ ಒಬ್ಬ ಸರ್. ಫುಟ್ಬಾಲನ್ನು ಅಷ್ಟೇ ಪ್ರೀತಿಸ್ತೀನಿ, ಹಾಕಿಯಲ್ಲೂ ಕೂಡ ಅಷ್ಟೇ ಆನಂದ. ಟೋಟಲ್ ಕ್ರೀಡೆ ಅಂದ್ರೆ ನನಗೊಂದು ಪ್ರೀತಿ ಸರ್, ಅದ್ರ ಬಗ್ಗೆ ತಕರಾರಿಲ್ಲ. ಇದ್ರ ಬಗ್ಗೆ ಈ ಏಷ್ಯಾ ಕಪ್ ಅನ್ನೋ ವಿಷಯ ಬಂದಾಗ, ಈ ಪಹಲ್ಗಾಮ್ ದಾಳಿ ನಡೆದು, ಆಪರೇಷನ್ ಸಿಂಧೂರ್ ನಡೆದು ಎಷ್ಟೋ ವರ್ಷಗಳು ಕಳೆದುಬಿಟ್ಟಿಲ್ಲ, ಇನ್ನೂ ಆ ಕಣ್ಣೀರು ಬತ್ತಿಲ್ಲ.
ಕೆನ್ನೆಯ ಮೇಲೆ ಹರಿದಿರ್ತಕ್ಕಂಥ ಕಣ್ಣೀರಿದೆಯಲ್ಲ ಅದಿನ್ನೂ ಗೊತ್ತಿಲ್ಲ ಸರ್ ಅನೇಕರಿಗೆ. ಇವತ್ತಿಗೂ ಆ ಮನೇಲಿ ಶೋಕ ಇದೆ. ವರ್ಷ ತಿಥಿ ಕೂಡ ಮಾಡಿಲ್ಲ, ವರ್ಷದ ತಿಥಿ ಕೂಡ ಆಗಿಲ್ಲ. ಇದರ ಮಧ್ಯದಲ್ಲಿ ಒಂದು ಕ್ರೀಡೆ ಬಂತು. ಪ್ರತಿರೋಧ ದಾಖಲಿಸಿದ್ದು ಹೇಗೆ ಅಂದರೆ, ನಾವು ಪಾಕಿಸ್ತಾನದಲ್ಲಿ ಆಡಲ್ಲ, ಅದು ಹೈಯೆಸ್ಟ್ ನಮ್ಮದು ರೆಸಿಸ್ಟೆನ್ಸು, ನಮ್ಮ ಪ್ರತಿರೋಧ ಅಂತೇಳಿ ಇದನ್ನು ಬಿಂಬಿಸಲಾಯಿತು. ಇರಲಿ, ಬೇರೆ ಕಡೆಯಲ್ಲೂ ಆಡಿದ್ರು. ಆಗ ನಾನು ಅದನ್ನು ಕ್ರೀಡೆಯಾಗಿ ಮಾತ್ರ ನಾನು ನೋಡಬೇಕಾ ಒಬ್ಬ ವ್ಯಕ್ತಿ? ಇದನ್ನು ಬರೀ ಒಂದು ಸ್ಪೋರ್ಟ್ ಅಪ್ಪ, ಇದಕ್ಕೆ ರಾಜಕೀಯಕ್ಕೆ ನಾವು ಬೆರೆಸಬಾರ್ದು ಅಂತ ನೋಡಬೇಕಾ? ಇಲ್ಲ ನಮ್ಮ ದೇಶ ಇವ್ರ ಮೇಲೆಲ್ಲ ಯುದ್ಧ ಮಾಡಿದೆ, ಇವ್ರ ದೇಶದವ್ರು ಬಂದು ನಮ್ಮನ್ನು ಹಾನಿ ಮಾಡಿದ್ರು, ಅಮಾಯಕರನ್ನ ಸಾಯಿಸಿದ್ರು. ಆ ಆ್ಯಂಗಲ್ ನೋಡಿ ಇವರೊಂದಿಗೆ ನಮಗೆ ಕ್ರೀಡೆ ಆಗಲಿ, ರಾಜಕೀಯ ಆಗಲಿ, ಯಾವುದೋ ರೀತಿಯಲ್ಲಿ ಆರ್ಥಿಕ ಸಂಬಂಧಗಳಾಗಲಿ ಬೇಡ, ಎಲ್ಲ ರೀತಿ ದಿಗ್ಬಂಧನ ಅಂತ ನೋಡಬೇಕಾಗಿತ್ತಾ ಅಂತ ಇಷ್ಟೇ ಪ್ರಶ್ನೆ ಸರ್ ನಂದು. ನ್ಯಾಷನಲಿಸಂಗೆ ಇನ್ನೊಂದು ಜೀವಂತ ಉದಾಹರಣೆ ಈಗ ನಡೀತಾ ಇರೋ ಗಮನ. ಕಳೆದ ಹಲವಾರು ದಶಕಗಳಿಂದ ಕ್ರಿಕೆಟ್ ವಿಚಾರ ಬಂತು ಅಂತಂದ್ರೆ ಅದು ಭಾರತ ದೇಶದಲ್ಲಿ ಅತ್ಯಂತ ಜನಪ್ರಿಯವಾಗಿರುವಂತ ಒಂದು ಕ್ರೀಡೆ, ಏಷ್ಯಾ ಉಪಖಂಡದಲ್ಲೇನೆ ಇದನ್ನ ಒಂದು ಟೂಲ್ ಆಗಿ ಬಳಸ್ತಾ ಇದ್ದಾರೆ. ರಾಷ್ಟ್ರ ಪ್ರೇಮದ ಜೊತೆ ಲಿಂಕ್ ಮಾಡುವಂತದ್ದು, ನಮ್ಮ ಎರಡು ದೇಶಗಳ ನಡುವಿನ ಬಿಕ್ಕಟ್ಟನ್ನ ಒಂದು ಟೂಲ್ ಆಗಿ ಇದನ್ನ ಬಹಳ ಸರಿ ಬಳಸ್ತಾ ಇದ್ದಾರೆ. ಈಗ ನೀವು ಕೆಲವು ವ್ಯಾಲಿಡ್ ಕ್ವಶನ್ಸ್ ಕೇಳಿದ್ರಿ. ಕ್ರಿಕೆಟ್ ಆಟಗಾರರು ಅವರ ದೇಶಾಭಿಮಾನವನ್ನ ಪ್ರದರ್ಶಿಸಿದ್ದಾರೆ ಅಂತೇಳಿ ಮಾತಾಡ್ತಾ ಇದಾರಲ್ಲ, ಶೇಕ್ ಹ್ಯಾಂಡ್ ಮಾಡದೇ ಇರೋದ್ರ ಮೂಲಕ. ಮೊದಲನೇದಾಗಿ ಇವ್ರ ಜೊತೆ ಆಡಿದ್ದೆ ಯಾಕೆ ಹಾಗಾದ್ರೆ? ಆಯ್ತು, ಇವ್ರು ದೇಶಾಭಿಮಾನವನ್ನ ಪ್ರದರ್ಶಿಸಿದರೆ. ಈಗ ಅಲ್ಲಿ ನಮ್ಮ ಇನ್ನೊಬ್ಬ ಪ್ಯಾನಲ್ ಸ್ನೇಹಿತರು ಹೇಳ್ತಿದ್ರು, ಬಿಕಾರಿ ದೇಶ ಅಂತ ಹೇಳ್ತಿದ್ರು. ನಾವು 170 ಲಕ್ಷ ಕೋಟಿ ಸಾಲ ಎತ್ತಿದೀವಿ. ನಮ್ಮ ದೇಶದ ಸ್ಥಿತಿನೇನು ಬಿಕಾರಿ ಸ್ಥಿತಿನೇ ಇರೋದು ಇವಾಗ. ಎಲ್ಲ ಈ ರಾಜಕಾರಣಿಗಳು ಹುಸಿ ಅಭಿವೃದ್ಧಿಯನ್ನ ಬಿಂಬಿಸ್ತಾ ಭಾರತವನ್ನು ಸಹಿತ ಬಿಕಾರಿ ದೇಶನೇ ಮಾಡಿದ್ದಾರೆ ಇವಾಗ. ಇದನ್ನ ನಿಲ್ಲಿಸ್ಬೇಕು. ಇವರು ದೇಶಾಭಿಮಾನ ಇರುವುದೇ ಆದರೆ, ಒಂದು ಎಕ್ಸಾಂಪಲ್ ಹೇಳ್ತೀನಿ. IPL ಕ್ರಿಕೆಟ್ ನಡೀತಾ ಇದೆಯಲ್ಲ, ಪ್ರತಿ ವರ್ಷ 15,000 ಕೋಟಿ ರೂಪಾಯಿಗಳನ್ನ ಗಳಿಸ್ತಾ ಇದ್ದಾರೆ ಅವರು. ಭಾರತೀಯರ ಹಣ ಇದು. ಎಷ್ಟು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಇವರು? ಟ್ಯಾಕ್ಸ್ ಕಟ್ಟುವುದರ ಮೂಲಕ ದೇಶ ಪ್ರೇಮವನ್ನ ಯಾಕೆ ತೋರಿಸಬಾರ್ದು ಇವರು? ಸಾವಿರಾರು ಕೋಟಿ ದೋಚ್ತಾ ಇದಾರಲ್ಲ ಹಣನ. ಎಷ್ಟು ಟ್ಯಾಕ್ಸ್ ಕಟ್ತಾ ಇದಾರೆ IPL ನವರು, ಫ್ರಾಂಚೈಸಿಗಳು ಮತ್ತೆ BCCI ನವರು? ಜನರಿಂದ ಸುಲಿಗೆ ಮಾಡ್ತಿರೋ ಹಣ ಅಲ್ವಾ ಇದು? ಅಂದ್ರೆ ಮೇಲ್ಸ್ತರದಲ್ಲಿ ದೇಶ ಪ್ರೇಮವನ್ನ ಬಿಂಬಿಸುವಂತದ್ದು, ತೋರಿಸ್ಕೊಳ್ಳೋದು ತುಂಬಾ ಸುಲಭ. ಅದು ಕ್ರಿಕೆಟ್ ಆಟಗಾರರು ರಾಜಕಾರಣಿಗಳ ತರ ನಡ್ಕೋಬಾರ್ದು. ನೀವ್ ಹೇಳಿದ್ರಿ ಆಗ್ಲೇ, BCCI ಇರ್ಬೋದು, ನಮ್ಮ ಕ್ರಿಕೆಟ್ ಬೋರ್ಡ್ ಆಫ್ ಕಂಟ್ರೋಲ್ ಏನಿದೆ ಇಂಡಿಯಾದಲ್ಲಿ, ಅದೊಂದು ಸ್ವಾಯತ್ತ ಸಂಸ್ಥೆ, ಸರ್ಕಾರದಲ್ಲ. ಅವರು ಆ ಸ್ವಾಯತ್ತತೆನ ಉಳಿಸ್ಕೋಬೇಕು. ರಾಜಕಾರಣಿಗಳ ಕೈನಲ್ಲಿ ಅಸ್ತ್ರ ಆಗ್ಬಾರ್ದು. ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಇದು? ಜನರನ್ನ ಮೆಸ್ಮರೈಸ್ ಮಾಡೋದಕ್ಕೆ, ಅವರನ್ನ ಇದನ್ನ ದಿಕ್ ತಪ್ಪಿಸೋದಕ್ಕೆ ಕ್ರಿಕೆಟ್ ಆಟವನ್ನ ಒಂದು ಕಮ್ಯುನಲ್ ಟೂಲ್ ಆಗಿ ಬಳಸ್ತಾ ಇದ್ದಾರೆ. ಅಫ್ಕೋರ್ಸ್ ನಿಜ, ಇಂಡಿಯಾ ಮತ್ತೆ ಪಾಕಿಸ್ತಾನದ ನಡುವೆ ಬಿಕ್ಕಟ್ಟಿದೆ, ಅಪನಂಬಿಕೆ ಇದೆ, ವೈಷಮ್ಯ ಇದೆ, ಸಂಘರ್ಷಗಳಾಗಿದ್ದಾವೆ, ಜೀವಹಾನಿ ಆಗಿದೆ, ಎಲ್ಲವೂ ನಿಜ, ಹೌದು. ಆದ್ರೆ ಅದರ ಭಾಗವಾಗಿ ಅದರ ರಾಜಕೀಯದಿಂದ ಆಗಿರುವಂತದ್ದು ಚಾರಿತ್ರಿಕ ಕಾರಣಗಳಿದೆ. ಅದನ್ನ ಈಗ ಒಂದು ಜನಪ್ರಿಯ ಕ್ರೀಡೆಯನ್ನ ಒಂದು ಅಸ್ತ್ರವಾಗಿ ಬಳಸುವಂತದ್ದು, ಇದು ಅಷ್ಟು ಪ್ರಬುದ್ಧ ನಡವಳಿಕೆ ಅಲ್ಲ. ಫೈನ್. ಇದು ಒಂದು ಪ್ಯಾಚ್ ಅಪ್ ವರ್ಕ್ ತರ ಕಾಣಿಸ್ತಿದೆ ರಘು. ಈಗ ಒಂದು ಟೂರ್ನಮೆಂಟು ಬೇಕು. ನಾನು ಆಗಲೇ ಸ್ಟಾರ್ಟಿಂಗಲ್ಲಿ ಹೇಳ್ತಿದ್ದೆ, ಕಿಮ್ಮರ್ ಹಸನ್ ಎಂಟರ್ ಮೇಲೆ ಪ್ರೀತಿ ಅಂತ. ಸ್ಟಾರ್ಟಿಂಗಲ್ಲಿ ಒಂದು ಟೂರ್ನಮೆಂಟು ಬೇಡ ಎನ್ನುವಲ್ಲಿ ಹಣಕಾಸಿನ ಲೆಕ್ಕಾಚಾರ ಇದ್ದಿರಬಹುದು. ನಾನಾಗಲೇ ಹೇಳ್ತಿದ್ದೆ, BCCI ಅನ್ನೋದು ಈ ದೇಶದ ಸರ್ಕಾರದ ಸಂಸ್ಥೆ ಅಲ್ಲ. ಬೋರ್ಡ್ ಆಫ್ ಕ್ರಿಕೆಟ್ ಕಂಟ್ರೋಲ್ ಇನ್ ಇಂಡಿಯಾ, ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ. ಅದು ಸಪೋರ್ಟ್ ಆಗಿ ಅದೊಂದು ಸಪರೇಟ್ ಆಗಿ ಒಂದೊಂದು ಇರ್ತಕ್ಕಂಥ ಒಂದು ಮಂಡಳಿ ಅಷ್ಟೇ. ಅದು ಸುಮಾರು ಜನ ಅನ್ಕೊಂಡ್ಬಿಟ್ಟಿದ್ರೆ ಸರ್ಕಾರದೇನೋ ತಂಡವೇನೋ, ಸರ್ಕಾರನೇ ಆಯ್ಕೆ ಮಾಡ್ತಾ ಇದ್ದಾರೆ, ದೇಶನ ಆಯ್ಕೆ, ಆ ಥರ ಅಲ್ಲ ಇದು. ಇರಲಿ, ಒಂದು ಕ್ರೀಡೆ ಅಂತ ನಾವೆಲ್ಲ ಒಪ್ಕೊಂಡಿದ್ದ ವ್ಯವಸ್ಥೆಯನ್ನು ನಮ್ಗೆ ಬಹಳ ಆನಂದ ಕೊಟ್ಟಿದ್ದಾರೆ. ಅನೇಕ ಕ್ರಿಕೆಟ್ ಆಟಗಾರರು ಕ್ರಿಕೆಟ್ ಶ್ರೇಷ್ಠತೆಯನ್ನು ಮೆರೆದಿದ್ದಾರೆ. ತುಂಬ ದಿನಗಳ ಕಾಲ, ವರ್ಷಗಳ ಕಾಲ ಶ್ರೇಷ್ಠ ಕ್ರಿಕೆಟಿಗರು ನಮ್ಮ ಮನರಂಜಿಸಿದ್ದಾರೆ. ನಾನು ಮಿಕ್ಸ್ ಮಾಡ್ತಿರೋದು ಯಾಕೆ ಇಲ್ಲಿ? ಇದಿದ್ರೆ ಇದೇ ಇರಿ, ಅದಿದ್ರೆ ಅದೇ ಇರಿ ನೀವು ಅಂತೇಳಿ ಈ ದ್ವಂದ್ವಗಳಲ್ಲಿ ಯಾಕೆ ಮುಳುಗಿಸೋದು? ಇದರಲ್ಲಿ ಪ್ಯಾಚಪ್ ವರ್ಕು ಆಡಿಬಿಟ್ಟಿದ್ದಾರೆ. ಈಗ ಏನ್ರಿ ಟ್ರೋಫಿನೇ ಮುಟ್ಲಿಲ್ಲ, ಶೇಕ್ ಹ್ಯಾಂಡೇ ಕೊಡಲಿಲ್ಲ ಗೊತ್ತಾ ಸೂರ್ಯಕುಮಾರ್ ಯಾದವ್, ಸರಿಯಾಗಿ ಮಾಡಿದ್ರು ಬಿಡಿ ಅವ್ರಿಗೆ. ಇದು ನಿಜವಾಗ್ಲೂ ತೂಕವಾದ ವಾದ ಆಗುತ್ತಾ? ಇದು ಖಂಡಿತವಾಗ್ಲೂ ಇಲ್ಲ. ಏನ್ ಹೇಳ್ತಾರೆ ರಮಾಕಾಂತ್, ನಾನು ಒಂದು ಸ್ಟೋರಿ ಹೇಳ್ತೀನಿ, ಒಂದು ಸಣ್ಣ. ಇದು ಹೈಪರ್ ನ್ಯಾಷನಲಿಸಮ್ ಅಂತಾರಲ್ಲ, ಈ ಜನರಿಗೆ ಏನ್ ಮಾಡ್ತಾರೆ, ಒಂದು ಗ್ಯಾಂಗ್ ಇದೆ ಇಲ್ಲಿ. ಆ ಗ್ಯಾಂಗ್ ಏನ್ ಮಾಡ್ತಾ ಇದೆ ಅಂತಂದ್ರೆ, ಈ ಎಂಟೈರ್ ಎಕನಾಮಿನ ಏನು ಕ್ರಿಕೆಟ್ ಎಕನಾಮಿ ಸರಿಸುಮಾರು 20 ಬಿಲಿಯನ್ ಎಕನಾಮಿ ಇದೆ. ಕ್ರಿಕೆಟ್ ಇಂಡಿಯಾದಲ್ಲಿ ಇರ್ತಕ್ಕಂಥದ್ದು 20 ಬಿಲಿಯನ್ ಎಕನಾಮಿ. ಓಕೆ, ರಫ್ಲಿ ಅರೌಂಡ್ IPL ಎಲ್ಲ ಸೇರೋದು ಒಂದು 30 ಬಿಲಿಯನ್ ಎಕನಾಮಿ ಎವ್ರಿ ಇಯರ್ ಆಕ್ಟಿವಿಟಿ ಆಗ್ತದೆ. ಈ ಗ್ಯಾಂಗ್ ಏನ್ ಮಾಡ್ತದೆ ಅಂತಂದ್ರೆ, ಈ ಒಂದು ರೆಸ್ಟೋರೆಂಟ್ ಓಪನ್ ಮಾಡ್ತಾರೆ ಇಲ್ಲಿ. ಆ ರೆಸ್ಟೋರೆಂಟ್ ಓಪನ್ ಮಾಡಿದಾಗ, ಒಂದು ಚಿಕ್ಕ ರೆಸ್ಟೋರೆಂಟ್ ಓಪನ್ ಮಾಡಿದಾಗ
ಮಾಡಿದಾಗ ಸ್ಟಾರ್ಟಿಂಗ್ 1 ವೀಕ್ ಫುಲ್ ರಶ್ ಇರ್ತಾರೆ. ಇವತ್ತು ಬಂದವನೇ ಬರ್ತಾನೆ, ಅವನ ಕಡೆನೇ ಬರ್ತಿರ್ತಾರೆ. ಅಂದ್ರೆ ಒಂದು ವಾರ JP ನಗರದಿಂದ ಬರ್ತಾರೆ, ಇನ್ನೊಂದು ವಾರ ರಾಜನಗರದಿಂದ ಬರ್ತಾರೆ. ಒಂದೊಂದು ಕಡೆಯಿಂದ ಆ ಗ್ಯಾಂಗಿನ ಟೀಮ್ ಅವ್ರೇನು ಬರ್ತಾರೆ, ಬಂದು ಅಲ್ಲಿ ಏನೋ ಇದು ಕ್ವಾಲಿಟಿ ಇದೆ ಅಂತೇಳಿ ಪರ್ಸೆಪ್ಷನ್ ಬಿಲ್ಡ್ ಮಾಡೋ ಕೆಲಸ ಮಾಡ್ತಾರೆ. 1 ವೀಕ್ ಟು 10 ಡೇಸ್ ಆದ್ಮೇಲೆ ಅವ್ರು ಯಾರು ಇರೋದಿಲ್ಲ, ಯಾರೋ ಹೊಸಬ್ರು ಚೆನ್ನಾಗಿದೆ ಹೊಸ ರೆಸ್ಟೋರೆಂಟ್ ಅಂತ ಹೇಳಿ ನಾರ್ಮಲ್ ಜನಗಳು ಬರಕ್ ಶುರು ಮಾಡ್ತಾರೆ. ಸೊ ಇದು ಒಂದು ಅಫೀಮ್ ಅನ್ನ ಜನರಿಗೆ ಹೈಪರ್ ನ್ಯಾಷನಲಿಸಂ ತೋರಿಸ್ಬಿಟ್ಟು, ಅಫೀಮ್ ತೋರಿಸಿ ನಶೆಯಲ್ಲಿ, ಈ ಕ್ರಿಕೆಟ್ ನಶೆಯಲ್ಲಿ ಜನರನ್ನ ಹಾಳು ಮಾಡುವ ಒಂದು ಗ್ಯಾಂಗ್ ಆಟ ಅಷ್ಟೇನೆ ಇದು. ಸೊ ಕ್ರಿಕೆಟ್ ಆಗಿದ್ರೆ ನೀವು ನಿಜವಾಗ್ಲೂ ಹೇಳ್ಬೇಕಾಗಿತ್ತು, ನಿಮ್ಮ ದ್ವಂದ್ವ ನೀತಿಯನ್ನ ದಯವಿಟ್ಟು ತೋರಿಸಬೇಡಿ. ನಾನು ಕೇಳ್ತಾ ಇರ್ತಕ್ಕಂಥದ್ದು, ನೀವು ಕ್ರಿಕೆಟ್ ಅನ್ನು ಪಕ್ಷ ವಿಚಾರದ ಮಾತಾಡ್ತಾ ಇಲ್ಲ, ನೀವು ಓವರ್ ನಿಲುವು ರಮಾಕಾಂತ್ ಅವರೇ, ಈ ದ್ವಂದ್ವ ನಿಲುವು ಕೇವಲ ಪಾಕಿಸ್ತಾನದ ಜೊತೆಯಲ್ಲಿ ಮಾತ್ರ, ಅಂದ್ರೆ ಅದ್ರ ಜೊತೆ ಮಾತ್ರ ಇರುವಂತದ್ದಲ್ಲ. ಈಗ ಅಮೆರಿಕಾದವ್ರನ್ನೇ, ಅಲ್ಲಿ ಅಧ್ಯಕ್ಷ ಟ್ರಂಪ್ ಅವರು ಟ್ಯಾಕ್ಸ್ ವಿಚಾರದಲ್ಲಿ ಭಾರತವನ್ನ ಇಕ್ಕಟ್ಟಿಗೆ ಜೋಡುವಂತ ಕೆಲಸವನ್ನ ಮಾಡಿದ್ರು. ನಮ್ಮ ಸ್ವತಂತ್ರ ಅಂತಾರಾಷ್ಟ್ರೀಯ ನೀತಿ, ವಿದೇಶಾಂಗ ನೀತಿ ಏನಿದೆ, ಅದರಲ್ಲಿ ಭಾರತ ತನ್ನ ಹಿತಾಸಕ್ತಿಗಳಿಗೋಸ್ಕರ ತನ್ನದೇ ಆದಂತ ಒಂದು ಸ್ವಾಯತ್ತ ನೀತಿಯನ್ನ ಪ್ರದರ್ಶಿಸ್ತು ಅನ್ನೋ ಕಾರಣಕ್ಕೆ ನಮ್ಮನ್ನ ಪನಿಷ್ ಮಾಡ್ತಾ ಇದ್ದಾರೆ. ಪಾಕಿಸ್ತಾನ ಪೆಹಲ್ಗಾವ್ ದಾಳಿ ಎಷ್ಟು ಪರಿಣಾಮ ಬೀರಿದೆ, ಕೆಲವು ಜನರದು ಜೀವಹಾನಿ ಆಯ್ತು. ಇಡೀ ದೇಶದ ಆರ್ಥಿಕತೆಗೆ ಹೊಡೆತ ಕೊಡುವಂತ ನೀತಿಯನ್ನ ಅಮೆರಿಕ ಅನುಸರಿಸ್ತಾ ಇದೆ. ಎಲ್ಲಿದೆ ಇವರು ದೇಶ ಪ್ರೇಮ? ಅಮೆರಿಕದ ವಿರುದ್ಧ ಏನ್ ಮಾತಾಡಿದ್ದಾರೆ? ರಾಜತಾಂತ್ರಿಕ ಸಂಬಂಧ ಇರ್ಬೋದು, ವ್ಯಾಪಾರ ವಹಿವಾಟು ಇರ್ಬೋದು, ಇದೇ ತರದ ರಣೋತ್ಸಾಹವನ್ನ ತೋರಿಸ್ತಾ ಇದಾರ ಪಾಕಿಸ್ತಾನ ಅಮೆರಿಕ ವಿರುದ್ಧ. ಇಂಗ್ಲೆಂಡ್ 200 ವರ್ಷ ನಮ್ಮನ್ನ ಆಳಿದ್ರು, ದೌರ್ಜನ್ಯ ನಡೆಸಿದ್ರು. ಇಂಗ್ಲೆಂಡ್ ಜೊತೆ ಕ್ರಿಕೆಟ್ ಆಡ್ಕೊಂಡೇ ಬಂದಿದ್ದಾರೆ ಇವರು. ಅವಾಗ ಇವ್ರು ನೆನಪಾಗ್ಲಿಲ್ವಾ ಇದು? ಪಾಕಿಸ್ತಾನವೂ ಸೇರಿದಂತೆ ಶೋಷಣೆ ಒಳಗಾಗಿತ್ತು. ಭಾರತ ಇಂಗ್ಲೆಂಡಿನ ಅಧೀನದಲ್ಲಿತ್ತು. ಅವತ್ತು ಯಾವಾಗ್ಲೂ ಇವ್ರು ಇದನ್ನ ಮಾತಾಡ್ಲಿಲ್ಲ. ಹಳೆಯ ನೆನಪುಗಳನ್ನ ಇಟ್ಕೊಂಡು ಇವಾಗ್ಲೂ ಮಾತಾಡೋದಿಲ್ಲ. ಇಂಗ್ಲೆಂಡ್ ನಮ್ಮನ್ನ ದಾಸರನ್ನಾಗಿ ಮಾಡ್ಕೊಂಡಿದ್ರಿ ನೀವು ನಿಮ್ ಜೊತೆ. ಸರ್ ಮಧ್ಯದಲ್ಲಿ ಒಂದು ಲಾಸ್ಟ್ ಮೊದಲು ಹೇಳ್ತಾ ಇದ್ದೆ ನೋಡಿ, ನಾನು ಹೇಳ್ತಾ ಇದ್ದೆ ಏನು ಅಂತ ಹೇಳಿದ್ರೆ, ಈ ಸೂರ್ಯಕುಮಾರ್ ಯಾದವ್ ಒಂದು ಮೆಸೇಜ್ ಅನ್ನ ರಾಜ್ಯದ ಜನತೆ, ಕೆಲವು ರಾಜ್ಯಗಳಿಗೆ, ಕೆಲವು ಜನಕ್ಕೆ ಒಂದು ಮೆಸೇಜ್ ಅನ್ನ ಹೇಳ್ತಾ ಇದ್ದೀನಿ. ಆತನ ಆಟದ ಬಗ್ಗೆ ಆಗ್ಲಿ, ಆಟದ ಬಗ್ಗೆ ನಾನು ಇವನ್ ನಾನು ಅದು ನೋಡಿ, ನಾನು ಕೂಡ ಮ್ಯಾಚ್ ನೋಡ್ತಾರೆ IPL ಅಲ್ಲಿ ಮ್ಯಾಚ್ ನೋಡಿದ್ದೇನೆ, ಅವನು ಮ್ಯಾಚ್ ನೋಡಿದ್ದೇನೆ, ವೆರಿ ಗುಡ್ ಪ್ಲೇಯರ್ ಅಂತ ಹೇಳಿ ನಾನು ಎಂಜಾಯ್ ಮಾಡಿದ್ದೇನೆ. ಆದ್ರೆ ಇತ್ತೀಚೆಗೆ ನಡೀತಿರ್ತಕ್ಕಂಥ ನಡೆಗಳಿಂದ ಸೊ ಇದು ಒಂದು ನಶೆಯನ್ನ, ಏನು ಜನರಿಗೆ ನಶೆಯನ್ನ ಹಚ್ಚಿ ಒಂದೇ ಒಂದು ಇನ್ನು 30 ಸೆಕೆಂಡ್ಸ್. ಓಕೆ, ಸೊ ಈ ಮೆಸೇಜ್ ಅಲ್ಲಿ ಸೂರ್ಯಕುಮಾರ್ ಯಾದವ್ ಈ ದೇಶದ ಕೆಲವು ಜನರಿಗೆ ಒಂದು ಸಂದೇಶವನ್ನ ಇಂಡೈರೆಕ್ಟ್ ಆಗಿ ತಲುಪಿಸಿದ್ದಾರೆ. ಅದು ಬಿಹಾರ ಚುನಾವಣೆಗೂ ಒಂದು ಮೆಸೇಜ್ ಇದೆ ಇದರಲ್ಲಿ. ಬಿಹಾರ ಚುನಾವಣೆಗೂ ಒಂದು ಮೆಸೇಜ್ ಇದೆ. ಇರ್ಲಿ ಓಕೆ, ಮತ್ತೆ ರಾಜಕೀಯ ಬಂದ್ಬಿಡ್ತಾರೆ. ನೋಡಿ, ಈ ಭಾರತದ ಟೀಮ್ ನ ಸ್ಟ್ಯಾಂಡ್ ಇಸ್ ಕ್ಲಿಯರ್. ನಾವು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ನಾವು ಏಷ್ಯಾ ಕಪ್ ಅನ್ನ ಗೆದ್ದಿದ್ದೇವೆ. ಆದ್ರೆ ನಾವು ಇದೇ ಹೋಮ್ ಮಿನಿಸ್ಟರ್, ಪಾಕಿಸ್ತಾನದ ಹೋಮ್ ಮಿನಿಸ್ಟರ್ ಕಡೆಯಿಂದ ನಾವು ಕಪ್ ತೆಗೆದುಕೊಳ್ಳಲ್ಲ ಅಂತಕ್ಕಂಥದ್ದು, ಅದು ಇಡೀ ಭಾರತದ ಸುಮಾರು 70%ಗಿಂತ ಜಾಸ್ತಿ, 80%ಗಿಂತ ಜಾಸ್ತಿ ಭಾರತ ಪ್ರೇಮಿಗಳಿಗೆ ಇಷ್ಟ ಆಗಿದೆ. ಇನ್ನು 20% ಇಷ್ಟ ಆಗಿಲ್ಲ ಅಂತಂದ್ರೆ ಅವ್ರನ್ನ ಏನು ಅಂತ ನಾವು ಪ್ರಶ್ನೆ ಮಾಡಂಗಿಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ಸೊ ಇನ್ನೊಂದು ಸರ್, ನಮ್ಮ ಪತ್ರಕರ್ತರು ಹೇಳ್ತಾ ಇದ್ರು ಭಾರತನೂ ಸಹ ಬಿಕಾರಿ ದೇಶ ಆಗಿದೆ ಅಂತ. ಸ್ವಾಮಿ, ನಾವು ಹೇಳಲು ಇಷ್ಟಪಡ್ತೀನಿ, ಭಾರತ ಇವತ್ತು 4ನೇ ಅತಿ ದೊಡ್ಡ ಎಕಾನಮಿ ಹೊಂದಿರತಕ್ಕಂಥ ರಾಷ್ಟ್ರ ಆಗಿದೆ. ಮತ್ತೆ ಇನ್ನೊಂದು ಹೇಳಿದ್ರು, ಇದ್ರೊಳಗಡೆ ಕ್ರಿಕೆಟ್ ವಿಚಾರದಲ್ಲಿ ಟ್ಯಾಕ್ಸ್ ಕಟ್ಟಲ್ಲ ಅಂತೇಳಿ ಅವ್ರಿಗೆ ಮಾಹಿತಿ ಕೊರತೆ ಇದೆ ಅನ್ಸುತ್ತೆ. ಪ್ರತಿಯೊಬ್ಬ ಪ್ಲೇಯರ್ನ ಬಹುಮಾನ ಆಗಿರ್ಬೋದು, ಅಥವಾ ಬೆಡ್ಡಿಂಗ್ ಆಗಿರ್ಬೋದು, ಅಥವಾ ಇನ್ನೊಂದು ಏನೇ ಟಿಕೆಟ್ ಕಲೆಕ್ಷನ್ ಆಗಿರ್ಬೋದು, ಎಲ್ಲದಕ್ಕೂ ಸಹ 18% GST ಇದೆ. ಅದು ಅವ್ರ ಗಮನಕ್ಕೆ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಭಾರತ ಇವತ್ತು ಒಂದ್ ನಿಮಿಷ ಸರ್, ಒಂದ್ ನಿಮಿಷ, ನೀವು ಮಾತಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಿಲ್ಲ ದಯಮಾಡಿ. ಇನ್ಫ್ಲೇಷನ್ ರೇಟ್ ಅಲ್ಲಿ ನೀವು ಹೇಳಿದ್ ಕೇಳ್ತಾ ಇದ್ದೀನಿ, ಬಿಕಾರಿ ಅಂತ ದೇಶ ಅಂತ ಹೇಳಿದ್ರಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ. ನನ್ನ ಭಾರತದ ಬಗ್ಗೆ ಮಾತನಾಡಿದ್ರಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ಫ್ಲೇಷನ್ 9.46 ಇತ್ತು ಮೋದಿ ಬರೋದಕ್ಕಿಂತ ಮುಂಚೆ. ಇವತ್ತು ಇನ್ಫ್ಲೇಷನ್ 4.26 ಕಮ್ಮಿ ಆಗಿದೆ. ಇದು ಭಾರತ ಏನು ಬದಲಾವಣೆ ಆಗಿದೆ ಅಂತಕ್ಕಂಥದ್ದು. ರೂಪಾಯಿ ವ್ಯಾಲ್ಯೂ ಫಸ್ಟ್ -9.44% ಇತ್ತು, ಇವತ್ತು -5.7 ಇದೆ. ಇದು ಭಾರತ ಬದಲಾವಣೆ ಆಗಿರ್ತಕ್ಕಂಥದ್ದು. ನೀವು ಸುಮ್ಮನೆ ಏನೇನೋ ಹೇಳ್ತಕ್ಕಂಥದ್ದಲ್ಲ. ಮತ್ತೆ GDP ಗ್ರೋತ್ ರೇಟ್ ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಇದೆ. ನೀವು ಬಂದು ದೇಶದ ಬಗ್ಗೆ, ನನ್ನ ದೇಶದ ಬಗ್ಗೆ ಮಾತನಾಡಬೇಕಾದ್ರೆ ದಯಮಾಡಿ ಭಾಷೆ ಮೇಲೆ ಇಡ್ತಾ ಇರಲಿ ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಮತ್ತೆ ಸರ್, ಈ ವಿಚಾರದಲ್ಲಿ ಸರ್ ದಯಮಾಡಿ ರಾಜಕೀಯ ಮಾಡ್ತಿರ್ತಕ್ಕಂಥದ್ದು ನಾವಲ್ಲ. ಈ ಒಂದು ನಮ್ ಸ್ಟ್ಯಾಂಡ್ ಇಸ್ ಕ್ಲಿಯರ್. ನಾವು ಇವತ್ತು ಏಷ್ಯಾ ಕಪ್ ಅನ್ನ ಗೆದ್ದಿದ್ದೀವಿ. ಪಾಕಿಸ್ತಾನದ ಬಿಕಾರಿ ದೇಶವನ್ನ ಬರ್ದಿದ್ದೀವಿ. ಪಾಕಿಸ್ತಾನದ ಬಿಕಾರಿ ದೇಶದ ಗೃಹ ಮಂತ್ರಿ ಕಪ್ ಕೊಡಕ್ ಬಂದಿದ್ದಾನೆ, ವೀಸ್ಕೊಂಡಿಲ್ಲ. ಬೇರೆ ಯಾರನ್ನ ಬಂದು ಕೊಟ್ಟಿದ್ರೆ ನಾವು ಕಲೆಕ್ಟ್ ಮಾಡ್ಕೊಂತ ಇದ್ದೋ. ಆದ್ರೆ ಪಾಕಿಸ್ತಾನದ ಒಳಗಡೆ ಹೋಗಾಡ್ಬೇಕಾಯ್ತು, ನಾವು ಆಡಿಲ್ಲ, ಹೊರಗಡೆ ಆಡಿದೀವಿ. ನಾವು ಇವತ್ತು ಭಾರತದಲ್ಲಿ ಇದನ್ನ 80% ಜನ ಖುಷಿ ಪಟ್ಟಿದ್ದಾರೆ.
ಮಾಡ್ತಾರೆ. ಸೊ ಭಾರತ ಜನರು ಸಹ ಆಪರೇಷನ್ ಸಿಂಧೂರದ ನಂತರ ಇದೊಂದು ಯಾರು 80% ಯಾರದು? ದೇಶ ಪ್ರೇಮಿಗಳು ಸರ್. ಅಲ್ಲ ರೀ, ಯಾರು ಎಲ್ಲಿ ಇದ್ರ ರಿಜಿಸ್ಟರ್ ಆಯ್ತು ಅಲ್ಲ, ಅಂಕಿಅಂಶ ಅಲ್ಲಲ್ಲ ನಾನು ದೇಶ ಪ್ರೇಮಿಗಳು ಯಾರು 80% ಇದ್ದಾರೆ ಅವ್ರು ಖುಷಿ ಪಟ್ಟಿದ್ದಾರೆ ಸರ್. ಕೇಳಿಸ್ಕೊಳ್ರಿ, ಈ ತರ ಬಿಜೆಪಿ ದೇಶ ಪ್ರೇಮಿಗಳು ಅಲ್ಲಲ್ಲ, ಬಿಜೆಪಿ ದೇಶ ಪ್ರೇಮಿಗಳಲ್ಲ, ನೀವು ದೇಶ ಪ್ರೇಮಿಗಳಲ್ಲ ಬಿಜೆಪಿ ಅನ್ಕೊಂಡು ನಾವೇನ್ ಮಾಡೋಣ? ದಿಲೀಪ್ ಒಂದು ನಿಮಿಷ, ಈ ತರದ ವೇಗ್ ಸ್ಟೇಟ್ಮೆಂಟ್ಸ್ ನಮಗೆ ಬೇಡ ರೀ. ನಾನು ಇಲ್ಲಿ ಚರ್ಚೆ ಮಾಡ್ತಿದ್ದೀನಿ, ಇಲ್ಲಿ ಯಾರು ಇದನ್ನ ಓಟ್ಗೆ ಹಾಕಿಲ್ಲ, ಇದ್ರ ಬಗ್ಗೆ ಒಂದು ಚುನಾವಣೆ ನಡೆದಿಲ್ಲ ಈ ದೇಶದಲ್ಲಿ. ಇದು ಯಾರು ಇಷ್ಟಪಟ್ಟರು? ಪ್ರತಿಯೊಬ್ಬ ಕ್ರಿಕೆಟ್ ಪ್ರೇಮಿನೂ ಸಹ ನೀವು ಕೇಳಿಸ್ಕೊಳ್ರಿ, ಈ ಒಂದು ತೀರ್ಮಾನವನ್ನು ಖುಷಿ ಪಟ್ಟಿದ್ದಾನೆ ಇದ್ರ ಸರ್. ಬಗ್ಗೆ ನನ್ನ ಬಳಿಯಲ್ಲಿ ನಿಖರವಾದಂಥ ಯಾವುದೇ ಸರ್ವೆ ರಿಪೋರ್ಟ್ ಇಲ್ಲ. ನನ್ನ ಪಾಯಿಂಟು, ನಾನು ಅಲ್ಲಿವರೆಗೂ ಹೋಗೇ ಇಲ್ಲ ರೀ ಈ ಚರ್ಚೆಯಲ್ಲಿ. ಟು ಬಿ ಫರ್, ನೀವು ಎಲ್ಲೆಲ್ಲ ಮಾತಾಡ್ತಾ ಇದ್ದೀರಲ್ಲ, ಎಕಾನಮಿ ಅಂತ ಬಂದ್ರೆ ಕುತ್ಕೊಳ್ಳಿ, ಕೇಳಿಸ್ಕೊಳ್ಳಿ. ದಿಲೀಪ್ 19 ಈಗ ನಮ್ಮ ಸ್ಟುಡಿಯೋ ಕ್ಲಾಕಲ್ಲಿ 7 ಗಂಟೆ 51 ನಿಮಿಷ, 24 ಅವರ್ಸ್ ಇಲ್ಲಿಂದ ನೀವು ಕೂತ್ಕೊಳ್ಳಿ, ನಾನು ಕೂತ್ಕೊಂಡು ಎಕಾನಮಿ ಬಗ್ಗೆ, ರುಪಿ ಬಗ್ಗೆ ಮಾತಾಡೋಣ, GDP ಬಗ್ಗೆ ಮಾತಾಡೋಣ, ಇನ್ಫ್ಲೇಷನ್ ಬಗ್ಗೆ ಮಾತಾಡೋಣ. ಇನ್ಫ್ಲೇಷನ್ ಅಂದರೆ ಏನು, ಇನ್ಫ್ಲೇಷನ್ ಏನೇನು ಮಾಡಿದೆ, ಸಾಲ ಅದ್ರ ಬಗ್ಗೆ ಡಿಬೇಟ್ ಮಾಡೋಣ, ಚೈನಾ ಭಾರತ ಸಂಬಂಧ ಕೇಳಿಸ್ಕೊಳ್ರಿ, ನೋಡಿ ಇದೆ ಚೈನಾ ಭಾರತ ಸಂಬಂಧ ಮಾತಾಡೋಣ, ಗಡಿ ಮಾತಾಡೋಣ, ಕದನಗಳ ಬಗ್ಗೆ ಮಾತಾಡೋಣ. ಅದು ಬೇರೆ ವಿಚಾರ, ಅದಕ್ಕೆ ಆ ವಿಷಯಕ್ಕೆ ಬಂದಿಲ್ಲ ನಾನು. ಅದು ಬಂದರೆ ಬೇರೆ ಚರ್ಚೆ ಮಾಡ್ತೀನಿ. ನನ್ನ ಪಾಯಿಂಟ್ ಏನಂದರೆ, ನೀವು ಯಾವುದನ್ನ ಒಂದು ಮಾಡಿ ಅಂತ. ಪಾರ್ವತೀಶ್ ಅವರೇ, ನನ್ನ ಪಾಯಿಂಟ್ ಇಷ್ಟೇ ಸರ್. ನನಗೆ ಅತ್ಯಂತ ಉತ್ಕಟ ಅಭಿಮಾನ ನನ್ನ ತಂಡದ ಮೇಲೆ. ನಮ್ಮ ತಂಡದಿಂದ ಹಾಕಿ ಆಡೋದು ಇಷ್ಟೇ ಪ್ರೀತಿಸ್ತೀನಿ. ಸೈಕ್ಲಿಸ್ಟ್ಗಳು ಹೋದರೂ ಇದ್ದೇನೆ, ಬಾಕ್ಸರ್ಸ್ ಹೋದ್ಲು ಇಷ್ಟೇ, ನಾನು ಯಾರು ಹೋದರೂ ಇಷ್ಟೇ ನನ್ನ ನಿಲುವು. ಫುಟ್ಬಾಲರ್ಸ್ ಆಡಿದ್ರು ನಾನು ಇಷ್ಟೇ ಪ್ರೀತಿಯಿಂದ ಅವ್ರನ್ನ ಕೂಡ ನಾನು ಸಪೋರ್ಟ್ ಮಾಡುವಂಥವನು. ಇಲ್ಲಿ ದ್ವಂದ್ವಗಳು ಬೇಡ, ಜನಗಳಿಗೆ ಒಂಥರ ಮಂಕುಬೂದಿ ಎರಚೋದು ಬೇಡ ಅಂತ ಯಾವುದನ್ನ ಒಂದು ಮಾಡ್ಕೊಳ್ಳಿ. ಆಡಲ್ವಾ? ಆಡಲ್ಲ. ಆಡುತ್ತೀರಾ ನೀವು? ಆ ದೇಶದ ಅವನ ಕಡೆಯಿಂದ ಏಷ್ಯಾ ಕಪ್ ಯಾರು ಬರೆದಿದ್ದಾರೆ ಏಷ್ಯಾ ಕಪ್ ಮೇಲೆ? ಇದು ಆ ಪಾಕಿಸ್ತಾನಕ್ಕೆ ಸೇರಿದ್ದು, ಅವರಿದ್ದನ್ನ ಸೇರಿದ್ದು, ಅವ್ರು ಸೃಷ್ಟಿ ಮಾಡಿದ್ದು, ಅವ್ರು ಯಾರು ಬರೆದಿದ್ದಾರೆ ಏಷ್ಯಾ ಕಪ್ನ? ಯಾರು ಸೃಷ್ಟಿ ಮಾಡಿಬಿಟ್ರು ಅದನ್ನು? ನಾನು ತಗೊಳ್ಳಲ್ಲ ಅಂದ್ಬಿಟ್ರೆ ನನ್ನ ದೊಡ್ಡ ಪ್ರತಿರೋಧ ರಿಜಿಸ್ಟರ್ ಆಗಿಬಿಡ್ತು, ದೇಶದ ಜನತೆಗೆ ಎಂಥ ಮೆಸೇಜ್ ಕೊಟ್ಬಿಟ್ಟೆ ನಾನು. ಹಾಗಾಯಿತು, ಹಾಗೆ ಟ್ರೀಟ್ ಮಾಡ್ಬೇಕಾ ನಾವು ಪಾರ್ವತೀಶ್ ಅವರ ಇದನ್ನ? ಖಂಡಿತ ಇದನ್ನ ನಾನು ಆಗ್ಲೇ ಹೇಳಿದೆ, ಸ್ಯೂಡೋ ನ್ಯಾಷನಲಿಸಂ ಇದು. ನಕಲಿ ದೇಶ ಪ್ರೇಮ ಅಲ್ಲದೆ ಬೇರೆ ಇದೇನು ಅಲ್ಲ. ಕ್ರೀಡೆಗೆ ಜನರನ್ನ, ದೇಶಗಳನ್ನ ಬೆಸೆಯುವ ಶಕ್ತಿ ಇದೆ. ಇದನ್ನ ಒಂದು ರಾಜಕೀಯ ಅಸ್ತ್ರವಾಗಿ, ಕೋಮು ಧ್ರುವೀಕರಣದ ಅಸ್ತ್ರವಾಗಿ ಬಳಸುವುದು ತಪ್ಪು. ಕ್ರೀಡಾ ಸ್ಫೂರ್ತಿ ಅಲ್ಲ ಇದು. ಭಾರತ ದೇಶದ ಜನ ಇದನ್ನ ಬಯಸ್ತಾರೆ ಅಂತ ನಾನು ಅನ್ಕೊಂಡಿಲ್ಲ. ಪಾಕಿಸ್ತಾನದ ದೇಶದ ಸಾಮಾನ್ಯ ನಾಗರಿಕರು, ಕ್ರೀಡಾ ಪ್ರೇಮಿಗಳು ಸಹ ಇದನ್ನ ಬಯಸ್ತಾರೆ ಅಂತ ನಾನು ಅನ್ಕೊಂಡಿಲ್ಲ. ಹಾಗಾಗಿ ರಾಜಕಾರಣಿಗಳು ದಯವಿಟ್ಟು ಕ್ರೀಡೆನ ಕ್ರೀಡೆಯಾಗಿ ಉಳಿಸ್ಕೊಳ್ಳೋದಕ್ಕೆ ಬಿಟ್ಬಿಡ್ಬೇಕು. ಬೇರೆ ಡಿಪ್ಲೊಮಸಿ ಇದೆ, ಕ್ರೀಡಾ ಡಿಪ್ಲೊಮಸಿನೂ ಇದೆ, ರಾಜಕಾರಣ ಇದೆ, ಮಾತುಕತೆಗೆ ಅವಕಾಶ ಇರುತ್ತೆ. ಅಲ್ಲಿ ಸಂಘರ್ಷ ಅದು ಬೇರೆ ರೀತಿ ಇಲ್ಲ. ಅದು ಕ್ರೀಡೆನ ಒಂದು ಅಸ್ತ್ರವಾಗಿ ಬಳಸುತ್ತಾ ಜನರ ಭಾವನೆಗಳ ಜೊತೆ ಆಟ ಆಡುವಂಥದ್ದು ಇದು ಒಂದು ದೂರದರ್ಶಿತ್ವ ಅಲ್ಲ ರಮಕ. ನೋಡಿ, ನಾವು ಜಾಸ್ತಿ ನೋಡಿ, ಮೊನ್ನೆ ನರೇಂದ್ರ ಮೋದಿ ಅವರು 72 ಕಂಟ್ರಿಗೆ ಹೋಗಿ ಬಂದಿದ್ದಾರೆ. ಅದೇನು ಶಾಹಿದ್ ಅಫ್ರಿದಿ ರಾಹುಲ್ ಗಾಂಧಿನ ಭಾಳ ಹೋಗ್ಬಿಟ್ಟಿದಾರಲ್ಲ, ಏನು ವಿಷಯ ಅದು? ಅಲ್ಲ, ಆ ವಿಚಾರ ಆಮೇಲೆ ಮಾತಾಡೋಣ. ನಮ್ಮ ಮಿತ್ರರು, ಓಕೆ, ನಮ್ಮ ಬಿಜೆಪಿ ಮಿತ್ರರು ಮಾತಾಡ್ತಾ ಇದ್ರು, ಪಾಕಿಸ್ತಾನದ ಆರ್ಮಿ ಹೇಳ್ಬಿಟ್ಟಿದೆ, ನಾವು ಪಾಕಿಸ್ತಾನ ಇಂಡಿಯಾ ಬಂದು ನಮ್ಮನ್ನು ಹೊಡೆದಾಕ್ಬಿಟ್ಟಿದೆ ಅಂತ ಹೇಳಿ. ಕಳ್ಳರು ಮಾತನ್ನ ಯಾರನ್ನ ಪೊಲೀಸ್ನವ್ರು ಕೇಳ್ತಾರ? ಹಂಗೆ ಕಳ್ಳರುಗಳ ಮಾತನ್ನ, ಪಾಕಿಸ್ತಾನದವರು ಕಳ್ರೆ, ಇಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿನೂ ನಿಮಗೆ ಕಳ್ಳರ ತರನೇ ಕಾಣಿಸ್ತಾರೆ, ಇಲ್ಲಿರ್ತಕ್ಕಂಥ ಸಿಡಿಆರ್ ಕಳ್ಳರ ತರನೇ ಕಾಣಿಸ್ತಾರೆ, ಸಚಿವನು ಕಳ್ಳರ ತರ ಕಾಣಿಸ್ತಾರೆ. ನೋಡಿ ಕಳ್ಳರುಗಳು ಅವರೇ ಬಂದು ಹೇಳ್ಕೊಂಡ್ಬಿಡ್ತಾರೆ. ಏನು ಅಂತ ಯಾರು ಹೇಳ್ತಾರೆ ಗೊತ್ತಾ? ನೀನು ಹೊಡೆದ್ಬಿಟ್ಟಿದ್ಯಾ ನೋಡು, ಕಂಪ್ಲೇಂಟ್ ಮಾಡೋದಕ್ಕೆ ಮೊದ್ಲೇನೆ ಹತ್ಕೊಂಡು ಕುತ್ಕೊಂತಾರಲ್ಲ, ಆ ರೀತಿ ಡ್ರಾಮಾಗಳಾಡುವಂತ. ಸೊ ಒಂದು ನಮ್ಮ ಮಿತ್ರರು ಹೇಳ್ತಾರೆ, ಬಿಜೆಪಿ ಹೇಳ್ತಾ ಇದ್ರು ಬಿಕಾರಿ ಪಾಕಿಸ್ತಾನ ಅಂತ ಹೇಳಿ. ಎಕನಾಮಿ ಬಗ್ಗೆ ಮಾತಾಡ್ತಾ ಇದ್ರು. ದೇಶದಲ್ಲಿ ಇವರೇ ಹೇಳ್ತಾರೆ ಪ್ರಪಂಚದ 4ನೇ ಎಕನಾಮಿ ಅಂತ ಹೇಳಿ, ಪಾಕಿಸ್ತಾನ 38ನೇದು. ಸೊ 140 ಕೋಟಿ ಜನ ಇರ್ತಕ್ಕಂಥವ್ರು ಆ ಬಿಕಾರಿ, ನೀವೇ ಹೇಳೋದ್ರ ರೀತಿ ಬಿಕಾರಿ ಪಾಕಿಸ್ತಾನ ಗೆದ್ದಿರೋದು ನಾವು ಒಂದು ದೊಡ್ಡದು ಸಾಧ್ಯ ಅಂತ ಹೇಳ್ತಿರಲ್ಲ. ಥ್ಯಾಂಕ್ ಯು ರಘು ದೊಡ್ಡೇರಿ, ಥ್ಯಾಂಕ್ ಯು ದಿಲೀಪ್, ಥ್ಯಾಂಕ್ ಯು ಪಾರ್ವತೀಶ್ ಅವರೇ. ಏನಾಗುತ್ತೆ, ನಮಗೆ ಆಪರೇಷನ್ ಸಿಂಧೂರ ಮಾಡಿದ್ರು, ಆನಂತರ ಅದಕ್ಕಿಂತ ಮುಂಚೆ ಪಹಲ್ಗಾಮ್ ಆಗಿತ್ತು. ಅನೇಕರು ಚಿಕ್ಕ ಮಕ್ಕಳುಗಳೆಲ್ಲ ಅಪ್ಪ ಅಮ್ಮನ ಕಳ್ಕೊಂಡ್ಬಿಟ್ರಲ್ಲ, ಅಪ್ಪನ ಕಳ್ಕೊಂಡ್ರು ಬೇಸಿಕಲಿ. ಸೊ ಅಂಥ ಸನ್ನಿವೇಶದಲ್ಲಿ ಒಂದು 6 ತಿಂಗಳಾಗುವಷ್ಟಲ್ಲೇ ಅವ್ರ ಮೇಲೆ ಒಂದು ಮ್ಯಾಚ್ ಅಂತ ಆಗಿಬಿಟ್ಟಾಗ ಬಹಳ ಸಂಕಟ ಆಗುತ್ತೆ. IPL ಅಂತ ನೋಡಿ, ನಾವು IPL ಅಂತ ಬಂದಾಗ ಏನು, IPL ನಾವು ಪಾಕಿಸ್ತಾನದವ್ರನ್ನ ಅಲೋ ಮಾಡಲ್ಲ. ತಾಲಿಬಾನ್ ಸರ್ಕಾರ ಅನೇಕ ಬಾರಿ ಮಾತಾಡ್ತಾರೆ. ಅದೇ ತಾಲಿಬಾನ್ ಆಳ್ವಿಕೆ ಇರತಕ್ಕಂಥ ಅಫ್ಘಾನಿಸ್ತಾನದವ್ರನ್ನ ಆಡಿಸ್ತೀವಿ IPL. ಇದು ಬೇರೆ ವಿಚಾರ. ನನ್ನ ಪಾಯಿಂಟ್ ಏನಲ್ಲಿ, ಇಲ್ಲಿ ನಾನು ಕಪ್ಪನ್ನು ರಿಸೀವ್ ಮಾಡಲ್ಲ ಎನ್ನುವುದಕ್ಕಿಂತ ಅವ್ರ ಮೇಲೆ ನಮಗೆ ಮ್ಯಾಚಿನ ಸಂಬಂಧಗಳೇ ಬೇಡ ಅನ್ನೋದು ತುಂಬ ಸ್ಟ್ರಾಂಗ್ ಮೆಸೇಜ್ ಆಗ್ತಿತ್ತೇನೋ ಗ್ಲೋಬಲ್ಲಿ ಅಂತೇಳಿ ನನ್ನ ಥಾಟ್ ಅಷ್ಟೇ.